ಇದು ಪಾಸಿಬಲೇ ಇಲ್ಲ. ಲ್ಯಾಪ್ಟಾಪ್ ಅಲ್ಲಿ ಚಪಾತಿ ಒತ್ತೋದು ಪಾಸಿಬಲೇ ಇಲ್ಲ. ಬಟ್ ಅದು ಫನ್ ಸೀನ್ ಆಗಿ ಮಾಡಿರ್ತಾರೆ. ತೊಡೆ ಹಿಂಗ್ ಹೊಡ್ಕೊಂಡು ಟ್ರೈನ್ ನ ಹಿಂಗ್ ವಾಪಸ್ ಹೋಗ್ಸೋದು ನೋಡಿದ್ರ ಈ ಸೈಕ್ ಕ್ಯಾರೆಕ್ಟರ್ಸ್ ಶೇಡಿ ಕ್ಯಾರೆಕ್ಟರ್ಸ್ ಇರುತ್ತಲ್ಲ ಆ ತರದೆಲ್ಲ ಮಾಡ್ಬೋದು ಅನ್ಸತ್ತಲ್ಲ. ಮಾಡ್ಬೋದಲ್ಲ. ಹಾ ನಗ್ಬಾರ್ದಾ? ಮಾಡಿದ್ವಿ ಬೇಡ ಬಿಟ್ಬಿಡಿ. ಯಾರಿಗೂ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಶಕ್ತಿ ಸಿಕ್ಕರೆ ಮೊದಲು ಯಾರಿಗೆ ಕಾಟ ಕೊಡ್ತೀರಾ? ನಿಮಗೆ ಎಷ್ಟು ಒಳ್ಳೆಯಳಿದ್ದೀನಿ ನಾನು. ದಿಲೀಪ್ ಸರ್ ಕೂಡ ಅಲ್ಲಿದ್ರು, ಅವರು ಮಾತಾಡಿದ್ರು. ಅವರ ಪ್ರತಿ ಮಾತಲ್ಲಿತ್ತು ಅವ್ರು ಯಾವುದೇ ಸೀರಿಯಲ್ಗಳನ್ನ ತಂದ್ರು ಕೂಡ ಅಥವಾ ಅವರು ಇದ್ರೂ ಕೂಡ ಅದ್ರಲ್ಲಿ ಏನೋ ಒಂದು ಹೊಳಪಿರುತ್ತೆ. ಅಂದ್ರೆ ಅದೇ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಈ ಮೇಡ್ ಗುಡ್ ನೇಮ್. ಲೈಕ್ ಯು ನೆವರ್ ನೋ, ಅಂದ್ರೆ ನೀವು ಒಂದಿನ ತಿಂಡಿ ತಿಂತೀರಾ, ಅದು ನಿಮ್ ಕೊನೆ ತಿಂಡಿ ಆಗಿರುತ್ತೆ. ನಿಜ, ಮಾತಾಡ್ತೀರಾ, ಅದು ಕೊನೆ ಮಾತಾಗಿರುತ್ತೆ. ಒಂದು ಸನ್ಸೆಟ್ ಸನ್ರೈಸ್ ನೋಡ್ತೀರಾ, ಅದು ನಿಮ್ ಲಾಸ್ಟ್ ಸನ್ಸೆಟ್ ಸನ್ರೈಸ್ ಆಗಿರುತ್ತೆ. ಯಾಕಂದ್ರೆ ಮ್ಯಾಮ್ಗೂ ತುಂಬಾ ಸಪೋರ್ಟ್ ಬೇಕಿತ್ತಲ್ಲ. ಲೈಕ್ ಲಿಟ್ರಲಿ ಅವ್ರು ಒಟ್ಟಿಗೆ ಇರ್ತಿದ್ರಲ್ವಾ ತುಂಬಾ. ನನಗೆ ಅವ್ರ ಹತ್ರ ಕೆಲಸ ಮಾಡೋದಕ್ಕೆ ತುಂಬಾ ಕಡಿಮೆ ಟೈಮ್ ಸಿಕ್ತು. ಅದೊಂದು ರಿಗ್ರೆಟ್ ಇದೆ, ಬಟ್ ಅಟ್ಲೀಸ್ಟ್ ಸಿಕ್ತು. ಬಟ್ ಅದು ಎಷ್ಟು ಅಂದ್ರೆ ನಂಗೆ ಅನ್ಸುತ್ತೆ, ಈಗ ಸೀರಿಯಲ್ ಅಂತ ಅಂದಾಗ ಈಗ ನಟಿಯರಿಗೆ ರೆಮ್ಯುನರೇಷನ್ ಕಡಿಮೆ ಅನ್ನೋದು ನಾನು ಕೇಳಿದ್ದೀನಿ ತುಂಬಾ. ನಟರಿಗೆ ಹೆಂಗಿರುತ್ತೆ ರೆಮ್ಯುನರೇಷನ್? ಈಗ ನಿಮ್ಮ ಫಸ್ಟ್ ಚೆನ್ನಾಗಿ, ವೆರಿ ನೈಸ್. ಇನ್ನು ನಟಿಯರಿಗೆ ಕಡಿಮೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ನಟರಿಗೆ ಇನ್ನು ಕಡಿಮೆ ಇರುತ್ತೆ. ಇಫ್ ಯು ಆರ್ ವೆರಿ ರೆಕಗ್ನೈಸ್ಡ್ ಅಂಡ್ ವೆರಿ ಫೇಮಸ್ ಇನ್ ದಿ ಇಂಡಸ್ಟ್ರಿ, ದೆನ್ ಆಬ್ವಿಯಸ್ಲಿ ಒಂದು ದೊಡ್ಡ ರೇಂಜ್ಗೆ ಇರುತ್ತೆ. ದೊಡ್ಡ ರೇಂಜ್ ಅಂದ್ರೆ ಮೇ ಬಿ ಒನ್ ಪರ್ ಡೇಗೆ ಎಷ್ಟು ಅವರು ಚಾರ್ಜ್ ಮಾಡ್ಬೋದು? ಒಂದು ಒಳ್ಳೆ ನಟ ಅಂದ್ರೆ ಒಳ್ಳೆ ನಟ ಎಲ್ಲರೂ ಒಳ್ಳೆಯವರೇ, ಬಟ್ ತುಂಬಾ ಸಕ್ಸಸ್ಫುಲ್ ಫೇಮಸ್ ಇರೋರ 30 ಮೇಲೆ ಪರ್ ಡೇ ಆಗ್ಬೋದು. ವಾವ್, ಕೊಡ್ತಾರ ಅಷ್ಟೆಲ್ಲ? 20 ಮೇಲಾರು ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್, ಲೈಕ್ ದ ಪ್ರಾಪರ್ ವೆಲ್ ನೋನ್ ಒನ್ಸ್. ಓಕೆ, ನೈಸ್. ಅಷ್ಟೆಲ್ಲ ಸಿಕ್ಕಿದ್ರೆ ಬೆಟರ್ ಅಲ್ವಾ? ಅಷ್ಟಿದ್ರೆ ಓಕೆ. ಬಟ್ ಆಕ್ಚುಲಿ ನಿಮ್ಮ ಫಸ್ಟ್ ಸೀರಿಯಲ್ಗೆ ನಿಮ್ಗೆ ಎಷ್ಟು ಸಿಕ್ಕಿತ್ತು? ನೀವು ಎಷ್ಟಿರ್ಬೋದು ಹೇಳಿ? ಈಗ ಮೇನ್ ಲೀಡ್ ಅಲ್ವಾ ನೀವು? ಮೇನ್ ಲೀಡ್ ಅಂದ್ರೆ ನಿಮ್ಗೊಂದು ಅಂದ್ರೆ ಸ್ಟಾರ್ಟಿಂಗ್ ತಾನೇ ನಿಮ್ದು ಒಂದು 5000 ಇರ್ಬೋದು ಅಟ್ ಲೀಸ್ಟ್ ಪರ್ ಡೇಗೆ. 5000 ಜಾಸ್ತಿ ಇತ್ತಾ? 10,000? ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ನೀವು ಮೇನ್ ರೋಲ್ 15 ಡಿವೈಡೆಡ್ ಬೈ 10, 15,000 ಡಿವೈಡೆಡ್ ಬೈ 10, 1.5. 1500 ರೂಪಾಯಿ. 1,500. ಕಾಸ್ಟ್ಯೂಮ್ ಎಲ್ಲ ನಿಮ್ದೆ? ನಮ್ದೆ. ಎಲ್ಲ ಸೀರಿಯಲ್ ಅಲ್ಲೂ ಅದೇ ಕತೆ, ಕಾಸ್ಟ್ಯೂಮ್ ನಮ್ದೆ. ಮತ್ತೆ ಏನ್ ಮಾಡ್ತಿದ್ರಿ 1500 ಅಲ್ಲಿ? ಏನ್ ಮಾಡಕ್ಕಾಗುತ್ತೆ? ಕಾಣಿಸ್ಕೊಳ್ತಾ ಇದ್ವಿ ಅಷ್ಟೇ. ಅದು ಮ್ಯಾಟರ್ ಅಲ್ವಾ? ಬಟ್ ಎಲ್ಲ ಇನ್ವೆಸ್ಟ್ಮೆಂಟ್ ನಿಮ್ ಕಾಸ್ಟ್ಯೂಮ್ ಅದಕ್ಕೆ ಹೋಗ್ತಿತ್ತಲ್ವಾ? ಹೋಗಲ್ವಾ? ಪಾರ್ಷಿಯಲಿ ಹೌದು, ಬಟ್ ಅಗೇನ್ ಬಿಗಿನಿಂಗ್ ಆಫ್ ದ ಕರಿಯರ್, ಸೊ ಕಾಂಟ್ ಬಿ ಸೋ ಡಿಮಾಂಡಿಂಗ್. ಬಟ್ ಸೀರಿಯಲ್ ಮಿಡ್ಲ್ ಅಲ್ಲಿ ಆಮೇಲೆ ಜಾಸ್ತಿ ಮಾಡೋದು ಆ ಥರ ಎಲ್ಲ ಆಯ್ತಾ, ಅಥವಾ ಅದೇ ಏನ್ ಪ್ರೈಸ್ ಇದೆ ಅದೇ ಏನಾ? ಇಲ್ಲ, ಜಾಸ್ತಿ ಆಗೋ ಸಾಧ್ಯತೆ ಇತ್ತು, ಬಟ್ ಅಲ್ಲಿ ಮುಟ್ಲೇ ಇಲ್ಲ ಅಲ್ಲ ಅದು. ಮಧ್ಯದಲ್ಲಿ ವಿ ಸ್ಟಾಪ್ಡ್. ಕರೆಕ್ಟ್. ಸೊ ಇಲ್ಲಾಂದ್ರೆ ಪಾಸಿಬಿಲಿಟಿ ಇತ್ತು ಅಲ್ಲಿ ಸ್ವಲ್ಪ ಏನಾದ್ರು ಪಾಸಿಬಿಲಿಟಿ ಇರ್ತಿತ್ತು. ಚಾನಲ್ ಇವೆಂಟ್ಸ್ ಅದು ಇದು ಮತ್ತಷ್ಟು ರೆಕಗ್ನಿಷನ್ ಇಂದ ಮತ್ತೆ ಬೇರೆ ಪ್ರಾಜೆಕ್ಟ್ಸ್ ಅದೆಲ್ಲ ಇರ್ತಿತ್ತು, ಡೆಫಿನೆಟ್ಲಿ ಇರ್ತಿತ್ತು. ನೈಸ್. ಈಗ ಸುಮ್ಮನೆ ಒಂದು ರೀಲ್ ವೈರಲ್ ಆದ್ರೂ ಅವ್ರಿಗೆ ಹೆಂಗೆ ಡೀಲ್ಸ್ ಎಲ್ಲ ಸಿಗುತ್ತೆ ಅಲ್ವಾ? ಅದು ಕರೆಕ್ಟ್. ಆಕ್ಚುಲಿ ಕಲರ್ಸ್ ಅಲ್ಲಿ ಬಂದು ಅಲ್ವಾ, ಕಲರ್ಸ್ ಅಲ್ಲಿ ನಾವು ಅನ್ಕೊಂಡಿರ್ತೀವಿ ತುಂಬಾ ಚೆನ್ನಾಗಿ ರೆಮ್ಯುನರೇಷನ್ ಎಲ್ಲ ಇರುತ್ತೆ ಅಂತ, ಬಟ್ ಅದೆಲ್ಲ ತುಂಬಾ ಅದು ಹೇಳಕ್ಕಾಗಲ್ಲ ಅಲ್ವಾ, ಜಾಸ್ತಿನ ಕಡಿಮೆನಾ ಅಂತ. ಡಿಪೆಂಡ್ಸ್ ಆನ್ ಯಾವ ಸ್ಟೇಜ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಬಟ್ ಯಾವ ಇಂಡಸ್ಟ್ರಿಲಿ ತುಂಬಾ ಚೆನ್ನಾಗಿ ಪೇ ಮಾಡ್ತಾರೆ? ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಅಂತ ಅನ್ಸುತ್ತೆ ನಿಮಗೆ? ಸುಮ್ನೆ ಹಿಂಗೆ ಬಾಂಬೆ ಅಂದ್ರೆ ಬಾಂಬೆ ಸ್ವಲ್ಪ ಮುಂಬೈ ಅಂತೂ ಹಿಂಗ್ ಕೊಟ್ಬಿಡ್ತಾರೆ, ತುಂಬಾ ಬಜೆಟ್. ಬಟ್ ಅಲ್ಲಿ ಬಜೆಟ್ ಎಷ್ಟೇ ಇದ್ರೂ ಹೊರಗಡೆ ಖರ್ಚು ಅಷ್ಟೇ ಇರುತ್ತೆ ಮುಂಬೈ ಅಂದ್ರೆ ಅಲ್ವಾ? ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಲೈಫ್ ಸ್ಟೈಲ್. ಅದೂನು ಹೌದು. ಎಸ್. ಸೊ ಬೇರೆ ಹೋಗುವಾಗ ಸುಮ್ಮನೆ ಏನಾದ್ರು ತಗೊಂಡು ಹೋಗ್ತೀರಾ, ನಾನು ಸುಮ್ಮನೆ ಮನೆಗೆ ಹೋಗ್ತೀನಿ. ಕರೆಕ್ಟ್. ಅಷ್ಟೇ. ಓಕೆ, ಮುಂಬೈ ಹೌದು ಚೆನ್ನಾಗಿ ಪೇ ಮಾಡುತ್ತೆ, ಅದು ಎಲ್ಲ ಜಾಬ್ಗೂ ಅಷ್ಟೇ, ಯಾವ ಜಾಬಿಗೂ ಅಷ್ಟೇ ಪೇ ಮಾಡುತ್ತೆ. ಬೇರೆ ಯಾವ್ದು ನಿಮ್ಗೆ ಅನ್ಸುತ್ತೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆರ್ಟಿಸ್ಟ್ನ ಅಂದ್ರೆ ನಾನು ನೋಡಿರೋ ಪ್ರಕಾರ ಎವಿಡೆಂಟ್ಲಿ ನೋಡಿರೋದು ಈ 2 ಇಂಡಸ್ಟ್ರಿ. ತಮಿಳ್ ತೆಲುಗು ನಾನು ಇನ್ನೂ ಕೆಲಸ ಮಾಡಿಲ್ಲ, ಬಟ್ ಕೇಳಿದ್ದೀನಿ ದಟ್ ತಮಿಳ್ ಆಕ್ಚುಲಿ ಚೆನ್ನಾಗಿ ಆರ್ಟಿಸ್ಟ್ಗಳನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ. ಆ್ಯಂಡ್ ಆಲ್ಸೋ ತೆಲುಗುಲಿ 80% ಆಫ್ ನಮ್ಮ ಇಂಡಸ್ಟ್ರಿ
ಇದಾರೆ. ಹೌದು, ಕನ್ನಡ ಬರೋರೆಲ್ಲರೂ ತೆಲುಗು ಮಾತಾಡಕ್ಕೆ ಈಸಿ ಕಲ್ತ್ಕೊಬಿಡ್ತಾರೆ. ಬಟ್ ನಿಮ್ಗೆ ಯಾಕೆ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಅವಕಾಶಗಳು ಅನ್ನೋದಕ್ಕಿಂತಲೂ ಕೂಡ ನಾನು ತುಂಬಾ ಜನ ಮಾತಾಡೋದು ಕೇಳಿದ್ದೀನಿ, ಸಿಗುವಂಥ ರೆಸ್ಪೆಕ್ಟ್ ತುಂಬಾ ಕಡಿಮೆ ಅಂತ. ರೆಸ್ಪೆಕ್ಟ್ ಅನ್ನೋದಕ್ಕಿಂತ ಕೂಡ ಅದೇ ಹೇಳಿದ್ನಲ್ಲ ಈಗ, ಆ ವ್ಯಾಲ್ಯೂ ಇರುತ್ತೆ ನೋಡಿ, ಪೇ ಮಾಡೋದಾಗಿರ್ಬೋದು, ಟ್ರೀಟ್ ಮಾಡೋದಾಗಿರ್ಬೋದು, ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು, ಇದು ಕಡಿಮೆ ಅನ್ನೋದು ವಿಚಾರ ಯಾಕಿರ್ಬೋದು? ಇಷ್ಟು ಆಪ್ಷನ್ಸ್ ಜಾಸ್ತಿ ಆಗಿದೆ ಅಂದರೆ ಜನರಲ್ಲಿ. ಈಗ ಇಫ್ ಐ ಆಮ್ ಅ ಫ್ರೆಷರ್, ನೀವು ಪ್ರೊಡ್ಯೂಸರ್ ಇದ್ದೀರಾ, ನನ್ನ ಕೇಳ್ತೀರಾ ಮಾಡ್ತೀಯಾ ಅಂತ, ನಾನು ಹ್ಞೂ ಅಂತೀನಿ. ಲೈಕ್ ಐ ಸೈಡ್ 1,500,000 ಒಪ್ಕೋತೀನಿ. 8,000 10,000 ಕೇಳೋರ ಕೆಲಸ ಹೋಯ್ತು. ನಿಜ. ಸೊ ನನ್ನಂಥವ್ರು ಒಂದು 10 ಜನ ಸಿಕ್ಬಿಟ್ರೆ 8,000 10,000 10 ಜನ ಹೋದರು. ಸೊ ನಾವು ಇನಿಷಿಯಲಿ ಅಂತ ಓಕೆ ಹೆಂಗಾರು ಟ್ರೀಟ್ ಮಾಡಿ ಕೆಲ್ಸಕ್ಕೆ ಅವೈಲೇಬಲ್ ಇರ್ತೀವಿ. 12 13 15 ಗಂಟೆ ಕೆಲಸ ಮಾಡ್ತೀವಿ, ಏನು ಪ್ರಾಬ್ಲಮ್ ಮಾಡಲ್ಲ, ಬೇಗ ಹೋಗಬೇಕು ಅನ್ನಲ್ಲ. ಎಷ್ಟು ತುಳಿತಿರೋ ಅಷ್ಟು ತುಳಿಸ್ಕೊಂಡು ಕೆಲಸ ಮಾಡ್ತೀವಿ. ನಮಗೇನು ಕೆಲಸ ಬೇಕು ಆ್ಯಂಡ್ ಸೀನ್ ಚೆನ್ನಾಗಿ ಬರಬೇಕು, ಆ್ಯಕ್ಟಿಂಗಿಗೆ ಜಸ್ಟಿಫೈ ಮಾಡಬೇಕು, ನಾವು ಮಾಡಬೇಕು ಆ ಥಾಟ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಆ್ಯಕ್ಚುಲಿ ಸೀರಿಯಸ್ಲಿ ಆ ಥಾಟಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಂಗೆ ಅನ್ಸುತ್ತೆ ಇಂಟ್ರೆಸ್ಟ್ ಮ್ಯಾಟರ್ಸ್. ನಮಗೆ ಆ ಅವಕಾಶ ಸಿಗಬೇಕು ಅಂತ ತುಂಬ ಸ್ಟ್ರಗಲ್ ಮಾಡಿರ್ತಾರೆ, ಸಿಕ್ಕಿರುತ್ತೆ. ಆವಾಗ ನಾನು ಏನೋ ಸ್ವಲ್ಪ ಅಹಂಕಾರ ತೋರಿಸಿ ಅದನ್ನು ಕಳ್ಕೊಳ್ತೀನಿ ಅಂತ ಯಾರೂ ರೆಡಿ ಇರೋದಿಲ್ಲ ಅಂತ. ಎಲ್ಲ ಎಷ್ಟು ಬಗ್ಗಕ್ಕಾಗುತ್ತೆ ಅಷ್ಟು ಬಗ್ಗಿ ಕೆಲಸ ಮಾಡ್ತಾರೆ ಅಲ್ವಾ? ಏನು ಹೇಳಿದ್ರು ನಾನು ಮಾಡ್ತೀನಿ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಲೈಕ್ ಸೋ ಅನ್ಪ್ರಿಡಿಕ್ಟಬಲ್. ನೀ ಇಲ್ಲ ಅಂದ್ರೆ ಇನ್ನೊಬ್ಬ, ಹಿಂಗಾಗುತ್ತೆ. ಹೌದು. ಮತ್ತೆ ಎಷ್ಟು ಸೀರಿಯಲ್ಸ್ ಅಲ್ಲಿ ಈ ತರ ಚೇಂಜ್ ಆಗೋದು, ಕ್ಯಾರೆಕ್ಟರ್ಸ್ ಚೇಂಜ್ ಆಗೋದು, ಅದೇ ಎಷ್ಟು ಈಸಿಯಾಗಿ ಮಾಡ್ತಾರಲ್ವಾ ಅಂತ. ಜನರಿಗೆ ಒಂದ್ ವಾರದಲ್ಲಿ ಅವ್ರು ಕನೆಕ್ಟ್ ಆಗ್ಬಿಡ್ತಾರೆ, ಹೋಗ್ಬಿಟ್ಟು ಅಷ್ಟೇ ಅಲ್ವಾ? ಅಷ್ಟೇ. ಸಫರ್ ಆಗೋರು ಆಗ್ತಾನೆ ಇರ್ತಾರೆ. ಬಟ್ ಅದು ಹೊಡ್ತಾ ಯಾರಿಗೆ ಬೀಳುತ್ತೆ ಅದೇ ಮ್ಯಾಟ್ರ್ ಆಗೋದು. ನಿಮಗೆ ನನ್ನಂತವ್ರು 10 ಜನ ಇದ್ದಾರೆ, ಬಟ್ ನನಗೆ ಇದು ಒಂದೇ ಇದೆ. ಸೊ ಐ ಕ್ಯಾನ್ ಟೇಕ್ ಅ ಚಾನ್ಸ್, ಐ ಕ್ಯಾನ್ ರಿಸ್ಕ್ ಇಟ್. ತೀರಾ ಹಿಂಗೆ ಕ್ವೆಶನ್ ಮಾಡ್ತಾನು ಕೂರಕ್ಕಾಗಲ್ಲ. ಇಲ್ಲಾಂದರೆ ಅದಕ್ಕೂ ಯಾಕೆ ಅಂದರೆ ಇವನು ಹಿಂಗೆ ಟ್ಯಾಂಟ್ರಮ್ಸ್ ತೋರಿಸ್ತಾನೆ, ಸೆಟಲ್ ಸರಿಯಾಗಿರಲ್ಲ, ಹಿಂಗೆಲ್ಲ. ಬಟ್ ಈಗ ಆರ್ಟಿಸ್ಟ್ಗಳು ಮಾತಾಡುವಾಗ ಜಾಸ್ತಿ ಯಾವ ಟಾಪಿಕ್ ಡಿಸ್ಕಸ್ ಆಗುತ್ತೆ? ನೀವು ಡಿಸ್ಕಷನ್ ಮಾಡ್ತೀರಾ? ಸುಮ್ಮನೆ ಈಗ ಊಟಕ್ಕೆ ಕೂತಿರ್ಬೇಕಂದ್ರೆ, ಮೀಟ್ ಆಗಬೇಕಂದ್ರೆ, ಸುಮ್ಮನೆ ಮಾತಾಡ್ತಿರ್ಬೇಕಂದ್ರೆ ಯಾವ ಟಾಪಿಕ್ ಬಗ್ಗೆ ತುಂಬ ಜಾಸ್ತಿ ಮಾತಾಡ್ತೀರಾ? ಯಾವ್ದಾದ್ರು ಮೂವೀಸ್ ನೋಡಿದ್ರಾ, ಹೊಸ ಸೀರೀಸ್ ನೋಡಿದ್ರಾ? ಸದ್ಯಕ್ಕಂತೂ ಇದೆ. ನಾವು ಅದು ಬಿಟ್ಟು ಎಲ್ಲರೂ ಏನಾದ್ರು ಸಮ್ ಹ್ಯಾಪನಿಂಗ್ ಪ್ಲೇಸಸ್ ಅಂತ ಇದ್ರೆ ಇಲ್ಲಿ ಹೋಗನ್ವಾ ಎವ್ರಿ ಟೈಮ್ ಪ್ಲಾನ್ ಮಾಡ್ತೀವಿ, ಯಾರು ಹೋಗಲ್ಲ. ಅದು ಬಿಡಿ, ಅದು ಎಲ್ಲಾನು ಹಾಗೆ. ಗೋವಾ ಟ್ರಿಪ್ ಗ್ರೂಪ್, ಆಮೇಲೆ ಟ್ರೆಕ್ಕಿಂಗ್ ಗ್ರೂಪ್, ಆಮೇಲೆ ಈ ತರದ್ ಬೇರೆ ಬೇರೆ ಟ್ರಿಪ್ ಗ್ರೂಪ್ಗಳೆಲ್ಲ ಇರುತ್ತೆ. ಒಂದಿನ ಸರಿ ಇರುತ್ತೆ, 2 ದಿನನೂ ಚೆನ್ನಾಗಿರುತ್ತೆ, 3ನೇ ದಿನ ಒಬ್ಬೊಬ್ಬ ಮಲ್ಕೊಂಡಿರ್ತಾನೆ, ಆಮೇಲೆ ಬ್ಲಾಕ್. ಆ ದಿನ ಹತ್ರ ಬಂದಂಗೆ ಜನ ಎಲ್ಲ ಗಾಯಬ್ ಆಗ್ತಾ ಬಿಡಿ, ಅದೆಲ್ಲ ಬಿಡಿ. ಫ್ರೆಂಡ್ಸ್ ಗೋಲ್ ಅದು ಅದ್ ಮಾಡಂಗಿಲ್ಲ. ಓಕೆ, ಟ್ರಿಪ್ ಪ್ಲಾನ್ ಮಾಡ್ತೀರಾ ಓಕೆ. ಬೇರೆ ಪ್ರಾಪರ್ಲಿ ಅಂದ್ರೆ ಸೀನ್ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಕತೆ ಏನ್ ಆಗ್ತಾ ಇದೆ ಏನಿಲ್ಲ. ಯಾಕಂದ್ರೆ ಡೇಟ್ಸ್ ಎಲ್ರಿಗೂ ಅಂದ್ರೆ ಸೇಮ್ ಡೇ ಬರೋದು ತುಂಬಾ ಅಪರೂಪ. ಓಕೆ, ಬೇರೆ ಬೇರೆ ದಿನ ಇರುತ್ತೆ, ಟ್ರ್ಯಾಕ್ ಬೇರೆ ಬೇರೆ ಹೋಗ್ತಾ ಇರುತ್ತಲ್ಲ. ಸೊ ಡಿಪೆಂಡ್ಸ್ ಆನ್ ವೆನ್ ವಿ ಆರ್ ಮೀಟಿಂಗ್ ಅಂತ. ಸೊ ಅದೇ ಸೀನ್ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಏನಾಗ್ತಾ ಇದೆ, ಹಿಂದೆ ಏನಾಗಿದೆ, ಮುಂದೆ ಏನಾಗೋ ಐಡಿಯಾಸ್ ಇದೆ. ಓಕೆ, ಈಗ ಕೃಷ್ಣ ರುಕ್ಕುವಲ್ಲಿ ನಿಮ್ಮ ಟ್ರ್ಯಾಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ನನ್ನ ಟ್ರ್ಯಾಕ್ ಈಗ ಓಪನ್ ಆಗಿದೆ. ಸೊ ಸ್ಟಾರ್ಟ್ ಆಗ್ತಾ ಇದೆ, ಕಾಲೇಜ್ ಸೀನ್ಸ್ ಶೂಟ್ ಆಗಿದೆ. ಸೊ ಈ ವೀಕಲ್ಲೇ ಆನ್ಗೋಯಿಂಗ್. ಆಮೇಲೆ ಈಗ ಟ್ರ್ಯಾಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ಏನ್ ಇಂಪಾರ್ಟೆನ್ಸ್ ಇದೆ ನಿಮ್ಮ ಟ್ರ್ಯಾಕ್ ಅಲ್ಲಿ? ಇದೆ ಲವ್ ಸ್ಟೋರಿ ಇದೆ, ಜಗಳದಿಂದ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲ ಅದೇ ಹೇಳ್ಬಾರ್ದು ಆಕ್ಚುಲಿ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಇದು? ನನಗೆ ತುಂಬಾ ಸೀರಿಯಲ್ಗಳನ್ನು ನೋಡಿದಾಗ ಒಬ್ಬ ಹೀರೋಗೆ 2 ಹುಡುಗಿರು, ಅಥವಾ ಒಬ್ಬ ಹೀರೋಯಿನ್ಗೆ 2 ಹುಡುಗರು, ಮದುವೆ ಆಗಿದ್ರು ಅಫೇರು, ಆಮೇಲೆ ಲವ್ ಮಾಡೋದನ್ನೇ ವಿಜೃಂಭಿಸೋದು, ಈ ಒಂದು ಲವ್ ಇದ್ರು ಇನ್ನೊಂದು ಲವ್, ಜಗಳದಿಂದ ಲವ್ ಸ್ಟಾರ್ಟ್ ಆಗೋದು, ಆಮೇಲೆ ಅದಕ್ಕೊಂದು ಯಾರಾದ್ರೂ ವಿಲನ್ ಯಾರಿರ್ತಾರೆ ಅಂದ್ರೆ ಆಲ್ಮೋಸ್ಟ್ ಅದು ಯಾರೋ ಫ್ರೆಂಡು ಇಲ್ಲ ಮಾವನು ಅತ್ತೇನು, ಇವರೆಲ್ಲ ವಿಲನ್. ಇದೇ ಲೂಪಲ್ಲಿ ಹೋಗ್ತಿರುತ್ತಲ್ಲ. ಆಕ್ಟರ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಇಂಥ ಸೀನ್ಗಳನ್ನು ನೋಡಿದಾಗ? ಇದನ್ನೇ ಮಾಡ್ತಿದ್ದಾರೆ ಅಂತ ಕೇಳಬೇಕು ಅಂತ ಅನ್ಸುತ್ತಾ? ಅಥವಾ ಇರ್ಲಿ ಬಿಡಿ, ನಾವು ಮಾಡೋದು ಜನ ಅದನ್ನೇ ಇಷ್ಟಪಡ್ತಾರೆ, ಜನನೂ ಕೂಡ ಆ ಲೂಪ್ನೇ ಇಷ್ಟಪಡ್ತಾರೆ. ಎಂಟರ್ಟೈನ್ಮೆಂಟ್ ಅವ್ರಿಗೆ ಸಿಗೋದು ಒಂದು ಏನು ಜರಿಯಾ ಅಂದ್ರೆ ಒಂದು ಮಾಧ್ಯಮ. ಜರಿಯಾ ಆಯ್ತಾ? ಈಗ ಮನುಷ್ಯ ಹುಡ್ತಾನೆ, ಎಲ್ಲರೂ ಹುಡ್ತಾರೆ, ಎಲ್ಲರೂ ಸಾಯ್ತಾರೆ, ಬಟ್ ಎಲ್ರದ್ದು ಜರ್ನಿ ಬೇರೆ. ಸೊ ಕಥೆಗಳಲ್ಲಿ ಏನಾಗಬೇಕು ಅದು ವೆರಿ ಆಬ್ವಿಯಸ್. ಇವರಿಬ್ರು ಮೀಟ್ ಆಗ್ತಾರೆ, ಮದುವೆ ಆಗ್ತಾರೆ, ಬಟ್ ಹೆಂಗಾಗತ್ತೆ ಅದು ಗೊತ್ತಿರುತ್ತಲ್ಲ ನಮಗೆ, ಹೆಂಗಾಗುತ್ತೆ ಆಬ್ವಿಯಸ್, ತುಂಬಾ ಆಬ್ವಿಯಸ್ ಇರಲ್ವಲ್ಲ. ಸೊ ಅಲ್ಲಿ ಏನಾದ್ರು ಟ್ವಿಸ್ಟ್ ಇಡ್ತಾರೆ,
ಏನ್ ಟ್ವಿಸ್ಟ್, ಆ ಟ್ವಿಸ್ಟ್ ಏನು ಅಂತ ಈಗಿನ ಎಲ್ಲಾ ವ್ಯೂವರ್ಸ್ ಇದಾರಲ್ಲ ಆ ಟ್ವಿಸ್ಟ್ ಗೊತ್ತಿರುತ್ತೆ. ನೀವು ಈ ತರ ಸೀನ್ ನೋಡಿದಾಗ ನಕ್ಕಿರೋ ಅಂದ್ರೆ ಸೀನ್ ಎಕ್ಸ್ಪ್ಲೈನ್ ಮಾಡೋವಾಗ, ಸೀನ್ ನೋಡೋವಾಗ ಅನ್ಸತ್ತೆ ಇದಂಗ ಆಗತ್ತೆ ಅಂತ ನಮ್ಗೆ ಅನ್ಸತ್ತೆ. ಯಾ ಲೈಕ್ ಹೌದು ಇದು ಮಾಡ್ತಾನೆ, ಓಕೆ ಯಾಕೆ ಮಾಡ್ತಾನೆ, ಇಲ್ಲೇನು ಪಾಯಿಂಟೇ ಇಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ಏನು ಹೇಳಕ್ಕಾಗಲ್ಲ. ಅದೇ ಆನ್ ಶಾಟ್ ಅದು ಕೆಲವೊಂದು ಚೇಂಜಸ್ ಮಾಡ್ಕೋತೀವಿ, ಹಂಗೂ ಮಾಡ್ಬೋದು, ಅಷ್ಟು ಫ್ರೀಡಮ್ ಇರುತ್ತೆ ಆರ್ಟಿಸ್ಟ್ಗಳಿಗೆ. ಆನ್ ಶಾಟ್ ಅಂದ್ರೆ ಏನಾದ್ರು ಒಂದು ಲೈನ್ ಅದು ಮೀನಿಂಗ್ ಇಲ್ಲ, ಅದಕ್ಕೆ ಸೆನ್ಸ್ ಇಲ್ಲ, ಇವ್ನು ಇಲ್ಲಿ ಈ ಮಾತು ಹೇಳೋ ಅಗತ್ಯನೇ ಇಲ್ಲ ಅಂತ ಇದ್ದಾಗ ಲೈನ್ ಕಟ್ ಮಾಡ್ತೀವಿ, ಇಲ್ಲಾಂದ್ರೆ ಬೇರೆ ಥರ ಹೇಳೋ ಥರ ಮಾಡ್ತೀವಿ. ಸೊ ಡಿಪೆಂಡ್ಸ್. ಒಟ್ಟಿನಲ್ಲಿ ಸೀನ್ ಮೀನಿಂಗ್ಫುಲ್ ಆಗಿರಬೇಕು. ಸುಮ್ಮನೆ ಸೆನ್ಸ್ಲೆಸ್ ಆಗಿ ಏನೋ 21 ನಿಮಿಷ ಇದೆ ಅಂತ ಹಾಕೋದು ಹಂಗೆಲ್ಲ ಏನಿಲ್ಲ. ಬಟ್ ನಿಮಗೆ ನೀವು ಸೀರಿಯಲ್ಗಳನ್ನು ನೋಡಿರ್ತೀರ ತುಂಬ, ಅಥವಾ ಯಾವುದೋ ಸಿನಿಮಾಗಳನ್ನು ನೋಡಿರ್ತೀರ, ತುಂಬ ವಿಯರ್ಡೆಸ್ಟ್ ಸೀನ್ ಅಂದರೆ ಯಾವುದಿರುತ್ತೆ? ಅಂದರೆ ಇದು ಪಾಸಿಬಲೇ ಇಲ್ಲ. ಈಗ ಯಾವುದು ಇರುತ್ತೆ ಅಂದರೆ, ಈಗ ಲ್ಯಾಪ್ಟಾಪಲ್ಲಿ ಚಪಾತಿ ಒತ್ತೋದು ಪಾಸಿಬಲೇ ಇಲ್ಲ, ಬಟ್ ಅದು ಫನ್ ಸೀನಾಗಿ ಮಾಡಿರ್ತಾರೆ, ಸ್ವಲ್ಪ ಕ್ರಿಂಜ್ ಥರ ಮಾಡಿರ್ತಾರೆ. ಇಂಥದ್ದು ಯಾವ್ದು ನಿಮ್ಗೆ ತುಂಬ ಅಂದರೆ ಹಿಂಗೆ ತೊಡೆ ಹಿಂಗೆ ಹೊಡ್ಕೊಂಡು ಟ್ರೈನ್ನ ಹಿಂಗೆ ವಾಪಸ್ ಹೋಗ್ಸೋದು ನೋಡಿದಿರಾ? ಯಾವುದಿದು? ತೆಲುಗು ಮೂವಿ, ಅಯ್ಯೋ ಬಾಲಯ್ಯ ಅವ್ರದ್ದು. ಹಿ ಈಸ್ ಲೈಕ್ ವೆರಿ ಫೇಮಸ್ ಇನ್ ಸಚ್ ಸೀನ್ಸ್. ಓಕೆ ಸರಿ, ನೋಡ್ತೀನಿ ನಾನು. ನೋಡಿ ಅದು ಅಂದ್ರೆ ಮೀಮಲ್ಲೇ ಇದೆ ಆ ಕ್ಲಿಪ್. ಹಿಂಗ್ ಮಾಡಿ ಹಿಂಗ್ ಕೈ ಮಾಡಿದ್ರೆ ಟ್ರೈನ್ ವಾಪಸ್ ಹೋಗುತ್ತೆ. ಬಟ್ ನೋಡಿ, ನಾನು ಅನ್ಕೊಳ್ಳೋದು ಇಂಥ ಸೀನ್ಗಳನ್ನೆಲ್ಲ ಸ್ಕ್ರಿಪ್ಟಲ್ಲಿ ಸೀನಲ್ಲಿ ಆ್ಯಡ್ ಮಾಡಿದಾಗ ಅದು ಎಷ್ಟು ಕನೆಕ್ಟ್ ಆಗುತ್ತಲ್ಲ ಆಡಿಯನ್ಸ್ಗೆ. ನಮ್ಗೆ ಯಾವ್ದು ಮಾಡೋಕ್ಕಾಗಲ್ಲ ಅಂತ ಇರುತ್ತಲ್ಲ, ಅದು ಜನರಿಗೆ ಕನೆಕ್ಟ್ ಆಗುತ್ತೆ ಅವಾಗ. ಅದೇ ಈಗ ಫಿಕ್ಷನ್ ಅಂತ ಬಂದಾಗ ಇಟ್ಸ್ ವೆರಿ ಅನ್ರಿಯಲಿಸ್ಟಿಕಲಿ, ಯಾಕಂದ್ರೆ ಜನ ದೇ ಎಕ್ಸ್ಪೆಕ್ಟ್ ಸಮಥಿಂಗ್ ಸುಪೀರಿಯರ್, ವಿಷನ್ ಇದ್ರಲ್ಲಾಗ್ಲಿ ಅಥವಾ ಫೀಲ್ ಮಾಡೋಕ್ಕೂ ಆಗ್ಲಿ ಸಮಥಿಂಗ್ ಅನ್ರಿಯಲ್ ಇದ್ರೆ ಓ ವಾವ್ ಅಂತ ಅನ್ಸ್ಬಿಡುತ್ತೆ. ಈಗ ಅಂದ್ರೆ ಪ್ರಾಕ್ಟಿಕಲಿ ಒಬ್ಬ ವ್ಯಕ್ತಿ 10 ಜನರಿಗೆ ಹೊಡೆಯಕ್ ಆಗಲ್ಲ, ಬಟ್ ಹೀರೋ ಹೊಡೆದು ಬಿಡ್ತಾನೆ. ಎಕ್ಸಾಕ್ಟ್ಲಿ. ನಾನು ರೀಸೆಂಟಾಗಿ ಒಂದು ಮೂವಿ ನೋಡಿದೆ. ಆ ಮೂವಿಲಿ ಪೊಲೀಸು ಕಳ್ಳರನ್ನ ಹುಡ್ಕೊಂಡು ಓಡ್ತಾ ಇರ್ತಾರೆ. ಆಗ ಸೀನಿಯರ್ ಪೊಲೀಸ್ ಕಾಲ್ ಮಾಡಿ ಹೇಳ್ತಾರೆ, ನೀವು ಪೊಲೀಸ್, ನೀವು ಹೀರೋ ಏನೂ ಅಲ್ಲ, ನೀವು ಪೊಲೀಸ್ ನೆನಪಿರ್ಲಿ ನಿಮಗೆ ಅಂತ. ಸೊ ಇದು ಅರ್ಥ ಏನು ಅಂದರೆ, ಪೊಲೀಸ್ಗೂ ಏನೂ ಮಾಡೋಕ್ಕಾಗಲ್ಲ ಆ ಥರ ಫೈಟ್ ಎಲ್ಲ, ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಬೇಕು. ಕರೆಕ್ಟ್ ಎಸ್. ಬಟ್ ಕೃಷ್ಣ ರುಕ್ಕು ಸ್ಟಾರ್ಟ್ ಆಗೋಂಥ ಟೈಮಲ್ಲಿ ನಾವು ಪ್ರೆಸ್ ಮೀಟಿಗೆ ಬಂದಿದ್ವಿ. ಆಗ ನೀವೆಲ್ಲ ಲೈನಲ್ಲಿ ಕುತ್ಕೊಂಡು ಚೆನ್ನಾಗಿ ಮಾತಾಡಿದ್ರಿ, ಏನೇನು ಕತೆ ಏನೇನು ವಿಷಯ. ಅವಾಗ ದಿಲೀಪ್ ಸರ್ ಕೂಡ ಅಲ್ಲಿದ್ದರು, ಅವರು ಮಾತಾಡಿದ್ರು. ಅವರ ಪ್ರತಿ ಮಾತಲ್ಲಿತ್ತು, ಅವ್ರು ಯಾವುದೇ ಸೀರಿಯಲ್ಗಳನ್ನು ತಂದರೂ ಕೂಡ ಅಥವಾ ಅವರು ಇದ್ದರೂ ಕೂಡ ಅದರಲ್ಲಿ ಏನೋ ಒಂದು ಹೊಳಪಿರುತ್ತೆ. ಅಂದರೆ ಅದನ್ನು ತುಂಬ ಜನರಿಗೆ ಕನೆಕ್ಟ್ ಮಾಡಬೇಕು, ಜನರಿಗೆ ನೀಡಬೇಕು ಅಂತ ಅವ್ರ ಪ್ರಯತ್ನ, ಅವ್ರ ಮಾತಲ್ಲಿತ್ತದು. ಅಂದರೆ ಅವ್ರು ಮಾತಾಡುವಾಗ ಎಷ್ಟು ಜೆನ್ಯೂನ್ ಅಂದರೆ, ಇದು ಜನರಿಗೆ ಕೊಡಬೇಕು, ನಾನು ಡಿಫ್ರೆಂಟಾಗಿ ಕೊಡಬೇಕು. ಅವರೇ ಹೇಳ್ತಿದ್ರು ಇದೇ ಕತೆ ಅದೇ ಕತೆ ನಾನು ಕೊಡಬಾರ್ದು ಅನ್ನೋದು ಅವ್ರ ತಲೆಯಲ್ಲಿತ್ತು. ಅಂಥದ್ದೆಲ್ಲ ಮಾತಾಡಿ ನಿಮ್ಮ ಟೀಮ್ ಫಾರ್ಮ್ ಆಗಿ, ನಿಮ್ಮ ಟೀಮ್ ಕೆಲಸ ಸ್ಟಾರ್ಟ್ ಮಾಡಿ, ವರ್ಕ್ ಸ್ಟಾರ್ಟ್ ಮಾಡಿ, ಮಿಡ್ಲಲ್ಲಿ ಅವರಿಲ್ಲ ಅಂದಾಗ ಆ್ಯಕ್ಚುಲಿ ಅದು ಅವರು ಅದಾಗಿದ್ದ ದಿನ, ಮುಂಚಿನ ದಿನ ನಾವು ಶೂಟಲ್ಲಿದ್ವಿ. ಸೊ ರಾತ್ರಿನೂ ದೇವರ್ ಡಿಸ್ಕಸಿಂಗ್ ನಾಳೆ ಶೂಟ್ ಬಗ್ಗೆ ಏನೇನು ಮಾಡಬೇಕು. ಆ್ಯಂಡ್ ಯಾಕಂದರೆ ನೆಕ್ಸ್ಟ್ ಡೇ ಯಲಹಂಕಲ್ ಶೂಟ್ ಇತ್ತು. ಅಂದರೆ ಅವ್ರು ಇದರಲ್ಲಿ ಇಲ್ಲ, ಕಾಲಲ್ಲಿ ಕೋಆರ್ಡಿನೇಟ್ ಮಾಡೋಕ್ಕೆ. ಓಕೆ, ಹಾಂ. ಸೊ ದಟ್ ಈಸ್ ದ ಲಾಸ್ಟ್ ಟೈಮ್ ಐ ಹರ್ಡ್ ಇಸ್ ವಾಯ್ಸ್ ಓವರ್ ಕಾಲ್. ಓಕೆ, ಏನು ಮಾತಾಡ್ತಿದ್ರು ಅಲ್ಲಿ? ಅಂದರೆ ನಾನು ನಮ್ಮ ಇವರು ಸುಚಿತ್ರಾ ಮ್ಯಾಮು ಕೂತಿದ್ವಿ ಆಚೆ. ಹಂಗೆ ಅವ್ರಿಗೆ ಜಸ್ಟ್ ಅಪ್ಡೇಟ್ ಬೇಕಿತ್ತು ದಟ್ ನಾಳೆ ಶೂಟದು ಏನೇನು ಕತೆ ಅಂತ, ಟೈಮಿಂಗ್ಸ್ ಆಗಲಿ. ಯಾಕಂದರೆ ಅವರು ಏರ್ಪೋರ್ಟಿಂದ ಬೇರೆ ಕಡೆ ಹೋಗ್ಬೇಕಿತ್ತು. ಸೊ ಅಂದರೆ ಅವ್ರು ಏನಾದರೂ ಬೇರೆ ಪ್ಲಾನ್ ಮಾಡಿದ್ರು, ಟ್ರಿಪ್ ಆ ಥರ ಏನಾದರೂ? ಇಲ್ಲ, ಅವರು ಬೇರೆ ಶೂಟಿಗೆ. ಓಕೆ, ಹಾಂ. ತಮಿಳು ಇದಕ್ಕೆ. ಸೊ ಅದಕ್ಕೆ ನಾವಿಬ್ರು ಸುಮ್ಮನೆ ಆಚೆ ಕೂತ್ ಮಾತಾಡ್ತಾ ಇದ್ವಿ. ಅಲ್ಲಿ ನಮ್ಮ ಮ್ಯಾನೇಜರು ಆ್ಯಂಡ್ ಅಸೋಸಿಯೇಟ್ ಅವರೆಲ್ಲ ಅದೇ ಅಪ್ಡೇಟ್ ಮಾಡೋದಕ್ಕಂತ ಓಡಾಡ್ತಾ ಇದ್ರು. ಅದರಲ್ಲೇ ಆ ಕಾಲಲ್ಲಿ ನಾನು ಹಂಗೆ ಪಕ್ಕದಲ್ಲೇ ಇದ್ದೆ. ಸೊ ಅಷ್ಟೇ, ಶೂಟ್ ಬಗ್ಗೆ ಅಷ್ಟೇ ಮಾತುಕತೆ ನಡೀತಾ ಇತ್ತು. ಬಟ್ ನೆವರ್ ಎವರ್ ಥಾಟ್ ಇನ್ ದಿ ಲೈಕ್ ಒಂದು ಇನ್ಸ್ಟೆನ್ಸಲ್ಲೂ ಆ ಯೋಚನೆನೂ ಬಂದಿರಲ್ಲ ದಟ್ ಹಿಂಗೆ ಆಗ್ಬೋದೇನೋ ಅಂತ. ನೆಕ್ಸ್ಟ್ ಡೇ 7 o'clock ನನಗೆ ಕೃಷ್ಣ ಕಾಲ್ ಮಾಡ್ದ. ಬ್ರೋ ಎಲ್ಲಿದ್ಯಾ ಅಂತ. ನಾನು ಮನೆಯಲ್ಲಿದ್ದೀನಿ ಅಂತಂದೆ. ಬರ್ತಿಲ್ವಾ? ಎಲ್ಲಿ ಇವತ್ತು ನನ್ನ ಶೂಟ್ ಇಲ್ವಲ್ಲ ಅಂತಂದೆ. ಅಲ್ಲ ಬ್ರೋ, ವಿಷಯ ಗೊತ್ತಾಗಿಲ್ವಾ ಅಂತ. ನಾನು ನೋಡಿದೆ, ದೇವ್ರೆ ಅಂತ. ನಾನು ಅದೇ ಅಂದರೆ ನಂಗೆ ಅನ್ಸುತ್ತೆ ಅದು ಹೆಂಗೆ ಫೇಸ್ ಮಾಡಕ್ಕೆ. ಈಗ ನಿನ್ನೆ ಮಾತಾಡ್ತಿದ್ರು, ನನ್ನ ಜೊತೆನೇ ಇದ್ರು. ಇವತ್ತು ಮತ್ತೆ ಅದೇ ವೀಕಲ್ಲೇ ನಾವು ತಿಂಡಿ ಬೆಳಿಗ್ಗೆ ಶೂಟಲ್ಲಿ ತಿಂಡಿ ತಿನ್ನೋವಾಗ ಈ ವಾಸ್ ಎಕ್ಸ್ಪ್ಲೇನಿಂಗ್ ಕತೆ ಮುಂದೆ ಹೆಂಗೆ ಹೋಗುತ್ತೆ ಅಂತ, ಭರತ್ ಕ್ಯಾರೆಕ್ಟರ್ ಏನೇನಾಗುತ್ತೆ. ಒಟ್ಟಿನಲ್ಲಿ ನಾನು ವಿನಯ್ ಕೂತಿದ್ವಿ ಆ್ಯಂಡ್ ಹಿ ವಾಸ್ ಟೆಲ್ಲಿಂಗ್. ಆ್ಯಂಡ್ ಅವ್ರ ಹತ್ರ ಕೆಲಸ ಮಾಡೋದು ಇಟ್ಸ್ ಸೋ ಫನ್. ತುಂಬ ನಾಲೆಜ್ ಆ ವ್ಯಕ್ತಿಗೆ. ಅವ್ರು ಲೈಕ್
ನಾನು ತುಂಬ ಲೈಕ್ ಅನ್ನಿಸ್ತು ನನಗೆ ಮುಂಚೆ ಸಿಗಬೇಕಿತ್ತು ಅಂತ. ನನಗೆ ಅವ್ರ ಹತ್ರ ಕೆಲಸ ಮಾಡೋದಕ್ಕೆ ತುಂಬ ಕಡಿಮೆ ಟೈಮ್ ಸಿಕ್ತು, ಅದೊಂದು ರಿಗ್ರೆಟ್ ಇದೆ, ಬಟ್ ಅಟ್ಲೀಸ್ಟ್ ಸಿಕ್ತು. ಬಟ್ ಅದೇ ನಂಗೆ ಅನ್ಸುತ್ತೆ, ನೀವು ಆ ಮೂಮೆಂಟ್ಗಳನ್ನ ಕಲ್ತಿರ್ತೀರ. ಮತ್ತೆ ಅವ್ರ ಆಕ್ಟಿಂಗ್ ಅಂದ್ರೆ ನಾನು ಯಾವುದೋ ಅವ್ರದ್ದು ಸೀನ್ ನೋಡಿದ್ದೆ, ಅವ್ರ ಆಕ್ಟಿಂಗ್ ಅವರೇ ಹೇಳ್ಕೊಡ್ತಾರೆ. ಈಗ ಹುಡುಗಿ ಆಗಿ ಹೆಂಗ್ ಮಾಡ್ಬೇಕು ಅಂತ ಅವರೇ ಹೇಳ್ಕೊಡ್ತಾರೆ ಬಂದು, ನೋಡಿ ನೀನ್ ಹಿಂಗ್ ಮಾಡಿ ಇಲ್ಲಿ ಬಂದು ಈ ಪೊಸಿಷನ್ ತಕೋ, ಇದೆಲ್ಲ ಅವರು ಅಷ್ಟು ಪ್ರಾಪರ್ ಟ್ರೈನಿಂಗೇ ಮಾಡ್ಬಿಡ್ತಾರೆ. ಕರೆಕ್ಟ್. ಅಂದ್ರೆ ಈಗ ಅವ್ರದ್ದು ಒಂದು ವಿಷನ್ ಇದೆ, ದಟ್ ಈ ಸೀನು ಹಿಂಗ್ ಬರ್ಬೇಕು ಅಂತ. ಈಗ ನೀವು ಹುಡುಗಿ ಇದ್ದೀರಾ, ಅದನ್ನ ನೀವು ಆ ಲೈನ್ ಓದಿದಾಗ ನೀವು ನಿಮ್ಮ ರೀತಿಲಿ ಮಾಡ್ತೀರಾ. ಓಕೆ, ನಿಮ್ಮ ಇನ್ಪುಟ್ ಇದೆ ಅದರಲ್ಲಿ, ಅದನ್ನ ಹಿ ವಿಲ್ ಜಸ್ಟ್ ಎನ್ಹಾನ್ಸ್, ಇದನ್ನ ಇನ್ನೊಂಚೂರು ಈ ತರ ಮಾಡಿ, ದಟ್ ವಿಲ್ ಕಂಪ್ಲೀಟ್ ದ ಸೀನ್. ಸೊ ಅದು ಬೇಕು ಎಲ್ಲ ಆರ್ಟಿಸ್ಟ್ಗೂ, ಅದು ಇನ್ಪುಟ್ಸ್ ಬೇಕು. ನಮ್ಮ ಕಡೆಯಿಂದ ನಾವೆಷ್ಟು ಹಾಕ್ತೀವೋ ಅಷ್ಟು ಆ ಕಡೆಯಿಂದನೂ ಬಂದರೆ ಒಂದು ಪ್ರಾಡಕ್ಟ್ ಆಗುತ್ತೆ. ಈಗ ನಮ್ಮ ಜೊತೆ ಅವರು ಮಾಧ್ಯಮದ ಜೊತೆ ಮಾತಾಡುವಾಗ ಅವರು ಕನಸೇನಿದೆ ಅದನ್ನು ಹೇಳಿದ್ರು. ಬಟ್ ನಿಮ್ಮ ಟೀಮ್ ಮುಹೂರ್ತ ಆ ಥರದ್ದೆಲ್ಲ ಆಗುವಾಗ, ಪೂಜೆ ಆಗೋ ಟೈಮಲ್ಲೋ ಅಥವಾ ಸ್ಟಾರ್ಟ್ ಆಗೋದು, ಆ್ಯಕ್ಷನ್ ಹೇಳೋ ಫಸ್ಟ್ ಕ್ಯಾಮ್ರಾ ಆನ್ ಮಾಡೋ ಟೈಮಲ್ಲೋ ಏನೋ ಒಂದು ಮಾತುಕತೆ ಆಗಿರುತ್ತೆ. ಅಂದರೆ ಅವ್ರಿಗೊಂದು ಡ್ರೀಮ್ ಇರುತ್ತೆ, ಇದು ಹೀಗೆ ಹೋಗಬೇಕು, ಹೀಗೆ ವರ್ಕ್ ಆಗಬೇಕು. ಯಾಕಂದರೆ ಪ್ರೊಡ್ಯೂಸ್ ಮಾಡಿರ್ತಾರೆ, ಬಟ್ ಸ್ಟಿಲ್ ಅವ್ರಿಗೊಂದು ಆ ಒಂದು ಆಸೆ ಇರುತ್ತೆ, ಏನೋ ಅದನ್ನ ಅಂದ್ರೆ ನಿಮಗೆ ಕನ್ವೆ ಮಾಡಿರ್ತಾರೆ. ಅವರು ಏನು ಮಾತಾಡ್ತಿದ್ರು ಆಕ್ಚುಲಿ ಅವರು ಫಸ್ಟ್ ಈ ಸೀರಿಯಲ್ ಪ್ಲಾನ್ ಮಾಡುವಾಗ ಅಥವಾ ಸ್ಟಾರ್ಟ್ ಮಾಡುವಾಗ? ಹೋಪ್ಸ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅಂಡ್ ಆಲ್ಸೋ ಜಿ ನೆಟ್ವರ್ಕ್ ಇಸ್ ವೆರಿ ಬಿಗ್, ಸೊ ಬೀಯಿಂಗ್ ಪಾರ್ಟ್ ಆಫ್ ದಟ್ ಸೀರಿಯಲ್ ಇಟ್ ಸೆಲ್ಫ್ ಇಸ್ ಅ ಗುಡ್ ಥಿಂಗ್. ಅಂಡ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಮಹತ್ವ ಇದೆ. ಅಂದ್ರೆ ನಾನು ಪರ್ಸ್ನಲಿ ಕೇಳಿದಾಗ, ಅಂದರೆ ಶೂಟ್ ಡೇಸ್ ಇನ್ ಕೇಸ್ ಕಡಿಮೆ ಬಂದ್ರೂ ಇದ್ರ ಹೋಗುತ್ತೆ ಸೂರಜ್, ಡೋಂಟ್ ವರಿ ಅಂತ ಎಲ್ಲ ಒಂಥರ ಸಮಾಧಾನ ಅನಿಸ್ತಿತ್ತು ಅವ್ರ ಹತ್ರ ಮಾತಾಡಿದಾಗ. ಏನೋ ಒಂದು ಆ ನಾಲೆಡ್ಜ್ ಇರೋರ ಹತ್ರ ಮಾತಾಡಿದ್ರೆ ಅದು ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ನಿಜ. ಈಗ ನೀವು ಹೇಳಿದ್ರಿ ನಿಮ್ಮ ಸ್ಟ್ರಗಲ್ ಇತ್ತು ಬರೋದಕ್ಕೆ, ಕಲಿಯೋದಕ್ಕೆ, ಅವಕಾಶಗಳಿಗೂ ಕೂಡ. ಆ್ಯಕ್ಚುಲಿ ಅವ್ರದ್ದು ಹಾಗಿತ್ತು, ಅವರೆಷ್ಟು ಟ್ಯಾಲೆಂಟೆಡ್, ಅವರೆಷ್ಟು ನಾಲೆಜಬಲ್, ಆ್ಯಂಡ್ ಅವರಿಗೆ ಎಲ್ಲ ಕೆಪಬಿಲಿಟಿ ಕೂಡ ಇತ್ತು, ಆದರೂ ಅವ್ರಿಗೆ ಅವಕಾಶ ಕಡಿಮೆ ಇತ್ತು. ಅದ್ರ ಬಗ್ಗೆ ಏನಾದರೂ ಅವ್ರು ಮಾತಾಡ್ತಿದ್ರು ಅಥವಾ ನಿಮಗೆ ಅಂತಿರ್ಲಿಲ್ಲ ಅವ್ರು ನಿಮಗೆ ಧೈರ್ಯ ಹೇಳಬೇಕಾದ್ರೆ ಅವ್ರು ಏನು ಆ್ಯಕ್ಚುಲಿ ಹೇಳ್ತಿದ್ರು ಅಂತ? ಯಾಕಂದ್ರೆ ಅವರು ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಅಷ್ಟೇನು ನಾವು ಮಾತಾಡೋಕೆ ನಮ್ಗೆ ಚಾನ್ಸ್ ಸಿಗಲಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಡೇ ವರ್ಕಲ್ಲೇ ಇರ್ತಿದ್ವಿ. ಸೊ ಎವ್ರಿ ಡೇ ಅಬೌಟ್ ಸೀನ್ ಅಂತ. ಸೊ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಜಾಸ್ತಿ ಇಂಟ್ರಾಕ್ಷನ್ ಇರಲಿಲ್ಲ ನನಗೆ. ಬಟ್ ಅದ ಹಂಗೆ ಅನ್ಸುತ್ತಲ್ಲ, ಅವ್ರಿಗೂ ಎಲ್ಲ ಕೆಪಾಬಿಲಿಟಿ ಇರ್ತಿತ್ತು, ಬಟ್ ಆದ್ರೂ ಅವ್ರಿಗೆ ಕೆಲವು ಅವಕಾಶಗಳು ಮತ್ತೆ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಹೋದ್ರು ಅವಕಾಶಗಳನ್ನ. ಅದೇ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಹಿ ಮೇಡ್ ಗುಡ್ ನೇಮ್ ಆಸ್ ಅ ಪ್ರೊಡ್ಯೂಸರ್ ಆಲ್ಸೋ. ನಿಜ. ಯಾಕಂದ್ರೆ ಸೀರಿಯಲ್ ಅಲ್ಲಿ ತುಂಬಾ ಆರ್ಟಿಸ್ಟ್ಗಳಿಗೆ ಕೆಲಸ ಕೊಟ್ಟರು. ಹೌದು, ತುಂಬಾ ಜನ ಹೇಳಿದ್ರಲ್ಲ, ತುಂಬಾ ಜನ ಬಂದು ನಮ್ಗೆ ಅವಕಾಶ ಕೊಟ್ಟಿದೆ ಅವರು, ನಮ್ಮನ್ನ ನೋಡ್ಕೊಂಡಿದೆ ಅವರು ಅಂತ. ಯಾಕಂದ್ರೆ ಅವ್ರು ಅಷ್ಟು ಒಳ್ಳೆ ಟ್ರೀಟ್ ಮಾಡಿರೋದಕ್ಕೆ ಎಷ್ಟೋ ಕಲಾವಿದರು ಈಗಲೂ ಇದ್ದಾರೆ ಅನ್ನೋದು ಅಲ್ವಾ? ನೋಡಿ ಎಷ್ಟು ಅಂದ್ರೆ ಎಲ್ಲರೂ ನೋಡಿ, ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅನ್ನೋದು ಅದು ನಿಜ. ಬಟ್ ಅದು ರೂಲ್ ಅನ್ಸುತ್ತೆ, ನಾವ್ ಹಿಂಗೆ ನಾವು ಬೆಳ್ಕೊಂಡ್ ಬಂದಿರೋದು ಅಥವಾ ಅದು ಜನರಿಗೆ ಅಂದ್ರೆ ನೀವು ಒಂದಿನ ತಿಂಡಿ ತಿಂತೀರಾ, ಅದು ನಿಮ್ ಕೊನೆ ತಿಂಡಿ ಆಗಿರುತ್ತೆ. ನಿಜ. ಮಾತಾಡ್ತೀರಾ, ಅದು ಕೊನೆ ಮಾತಾಗಿರುತ್ತೆ. ಒಂದು ಸನ್ಸೆಟ್ ಸನ್ರೈಸ್ ನೋಡ್ತೀರಾ, ಅದು ನಿಮ್ ಲಾಸ್ಟ್ ಸನ್ಸೆಟ್ ಸನ್ರೈಸ್ ಆಗಿರುತ್ತೆ. ಲೈಕ್ ಯು ನೆವರ್ ನೋ. ಹೌದು, ಏನಾಗುತ್ತೆ ಅಂತ ಯಾವತ್ತೂ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನನಗೆ ಆಸ್ ಅ ಕಾಮನ್ ಮ್ಯಾನ್ ಕ್ವಶನ್ ಇದು, ಈಗ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರು ಕೃಷ್ಣ ರುಕ್ಕು, ಆವಾಗಲೂ ಕೂಡ ಶೂಟ್ ಆಗ್ತಾ ಇತ್ತು. ಎಷ್ಟು ದಿನ ಆದ್ಮೇಲೆ ಶೂಟ್ ಆಯ್ತು? ಅಂದ್ರೆ ಏನಾದ್ರು ಶೂಟಿಂಗ್ ಏನಾದ್ರು ಸ್ವಲ್ಪ ಹೋಲ್ಡ್ ಆಯ್ತು? ಯಾಕಂದ್ರೆ ಶೂಟ್ ಮಾಡಿರೋದಕ್ಕೆ ಬ್ಯಾಂಕಿಂಗ್ ಇತ್ತು ಸ್ವಲ್ಪ ಎಪಿಸೋಡ್ಸ್. ಸೊ ಅದಕ್ಕೆ ಮೇ ಬಿ, ಯಾಕಂದ್ರೆ ಮ್ಯಾಮ್ಗೂ ತುಂಬಾ ಸಪೋರ್ಟ್ ಬೇಕಿತ್ತಲ್ಲ. ಲೈಕ್ ಲಿಟ್ರಲಿ ಅವ್ರು ಒಟ್ಟಿಗೆ ಇರ್ತಿದ್ರಲ್ವಾ ತುಂಬಾ. ನನಗೂ ಲೈಕ್ ನೋಡಿದ್ರೆ ತುಂಬಾ ಬೇಜಾರಾಯ್ತು ನಂಗೆ. ಅಂಡ್ ಅಗೇನ್ ನನ್ನ ಚಾನೆಲ್ ಅಂಡ್ ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಸೊ ಚಾನೆಲ್ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್ ಐ ಫೀಲ್. ಸೊ ಅಂಥ ಟೈಮಲ್ಲಿ ಡೆಫಿನೆಟ್ಲಿ ಆರ್ಟಿಸ್ಟ್ ಆಗಲಿ, ಪ್ರೊಡಕ್ಷನ್ ಟೀಮ್ ಆಗಲಿ ಅಥವಾ ಚಾನೆಲ್ ಆಗಲಿ, ಎಲ್ಲರೂ ದೇ ವರ್ ದೇರ್. ಆ್ಯಂಡ್ ಎಪಿಸೋಡ್ಸ್ ಇತ್ತು ಟೆಲಿಕಾಸ್ಟ್ ಮಾಡೋಕ್ಕೆ. ಸೊ ಅದು ಬಿಟ್ಟರೆ ಒಂದು ಐ ಥಿಂಕ್ 7 to 10 days ಅಲ್ಲ, ಆ ಬ್ರೇಕ್ ಬೇಕೇ ಬೇಕಿತ್ತು ಎಲ್ರಿಗೂ ಅಲ್ವಾ? ಯಾಕಂದ್ರೆ ಸರ್ ಸಡನ್ಲಿ ಹಿಂಗೆ ಬರೋರು, ಹಿಂಗೆ ಕಾರ್ ಬರೋದು ಶೂಟಿಂಗ್ ಸೆಟ್ಟಲ್ಲಿ ಬರೋದು, ದೆನ್ ಯೂಸ್ ಟು ಕಮ್ ಆ್ಯಂಡ್ ಎಲ್ಲರ ಹತ್ರ ಮಾತಾಡಿ ಸೀನ್ ಬಗ್ಗೆ ಎಲ್ಲ ಮಾತಾಡಿ ಹೇಳಿ. ಸೊ ದ್ಯಾಟ್ ವಾಸ್ ದೇರ್. ಆ್ಯಂಡ್ ಎಷ್ಟೋ ದಿನಗಳು ನಾವು ಅದೇ ಇರ್ತಿತ್ತು, ಆ ಥಾಟ್ ಇನ್ನು ಗಾಡಿ ಬರುತ್ತೇನೋ, ವೇಟ್ ಮಾಡೋ ಥರ ನೋಡ್ತೀವೇನೋ, ಸರ್ ಬರ್ತಾರೇನೋ ಹಂಗೆ ಅಲ್ವಾ? ಅದು ಒಂದು ಪಜಲ್ ಅಲ್ಲಿ ಒಂದು ಮಿಸ್ಸಿಂಗ್ ಪೀಸ್ ಇರುತ್ತಲ್ಲ, ದಟ್ಸ್ ವಾಟ್ ಇಟ್ ಈಸ್ ನೌ. ಅದೇ ಹಾಂಟ್ ಆಗ್ತಿರುತ್ತೆ, ಓಕೆ ಇದು ಮಿಸ್ಸಿಂಗ್ ಇದೆ, ಅದೇ ನಾವು ನೋಡ್ತಾ ಇರ್ತೀವಿ. ಪೀಸ್
ನಿಜ. ಅದು ನೋಡಿ ಅದು ಸಿಚುವೇಶನ್ಗಳು ಮತ್ತು ಅದೆಲ್ಲ ಎಲ್ರಿಗೂ ಇಂಟರ್ ಕನೆಕ್ಟ್ ಇರುತ್ತೆ ಅಂತ. ಒಬ್ಬ ವ್ಯಕ್ತಿ ಅವ್ರು ಎಷ್ಟು ಜನರ ಮನಸ್ಸನ್ನ ಗೆದ್ದು ಅದು ಅಂದರೆ ಸುಮ್ಮನೆ ಕೆಲಸದಂತ ಅಲ್ಲ, ಎಲ್ರಿಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರಲ್ಲ ಅವರು. ಡೆಫಿನೆಟ್ಲಿ ಒಳ್ಳೆ ಹ್ಯೂಮನ್, ನಾಟ್ ಜಸ್ಟ್ ಇದ್ರೆ ಬಿಸ್ನೆಸ್ ಮೈಂಡೆಡ್ ಅಂತ ಅಲ್ಲ, ಬರೀ ದುಡ್ಡು ಅಂತ ಅಲ್ಲ, ಒಬ್ಬರನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂದರೆ ಎಲ್ಲರೂ ಬೆಲೆ ಕೊಟ್ಟು ಮಾತಾಡ್ಸೋರು. ಹೌದು, ಅದೇ ಅವರು ತುಂಬ ಟ್ಯಾಟೂಸ್ ಹಾಕಿದ್ರು. ನಮ್ಮ ಗೌರಿ ಶಕಿ ಸ್ಟುಡಿಯೋದಲ್ಲೇ ಯಾವುದೋ ಒಂದು ಸಿನಿಮಾದ ಇಂಟರ್ವ್ಯೂ ಆಗುವಾಗ ಗೌರಿ ಸರ್ ಕೇಳಿದ್ರು, ಏನ್ರಿ ಇಷ್ಟೆಲ್ಲ ಟ್ಯಾಟೂ ಹಾಕಿದ್ದೀರಾ ಅಂತ. ಅದಕ್ಕೆ ನಂಗೆ ಚಿಕ್ಕವನಿಂದನೂ ಟ್ಯಾಟೂ ಹಾಕಕ್ಕೆ ತುಂಬ ಇಷ್ಟ, ಬಟ್ ಇವಾಗ ನಾನು ಹಾಕಿದ್ದೀನಿ, ಯಾಕಂದರೆ ಇನ್ಮೇಲಾದರೂ ನನಗೇನಾದರೂ ನಾನು ಮಾಡ್ಕೋಬೇಕು ಅಂತ ನಾನು ಹಾಕಿದ್ದೀನಿ ಅಂತ ಅಂದರು. ನಂಗೆ ಆ ಥಾಟ್ ಅವ್ರು ಹೇಳೋವಾಗ ಅನಿಸ್ತು, ಅಂದರೆ ಎಷ್ಟೋ ವ್ಯಕ್ತಿಗಳು ಅವ್ರಿಗೆ ಪರ್ಸ್ನಲ್ ಟೈಮ್ ಕೊಡ್ತಾನೆ ಇಲ್ಲ, ಕೊಡೋದು ಇಲ್ಲ, ಯಾವ್ಯಾವುದಕ್ಕೋ ಏನೇನೋ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ. ಇನ್ಮೇಲಾದರೂ ನಾನು ಇದಕ್ಕೆ ಟೈಮ್ ಕೊಡ್ತೀನಿ ಅಂತ ಅಂದ್ರಲ್ಲ, ನಂಗೆ ಅವಾಗ ಆ್ಯಕ್ಚುಲಿ ಆಮೇಲೆ ಕೇಳಿದಾಗ ನೋಡಿ ಅದು ಎಷ್ಟು ಹಿಟ್ ಆಗುತ್ತೆ ಅಂತ. ಬಟ್ ಎಸ್, ಆ ಒಂದು ಸಂಸ್ಥೆ ನೋಡಿ, ಅಲ್ಲಿ ಒಂದು ಋಣ ಇದೆ ನೋಡಿ, ಅಲ್ಲೊಂದು ಕೆಲಸ ಮಾಡ್ತಿದ್ದೀರಾ ನೀವು, ಬಟ್ ಒಳ್ಳೆ ಅವಕಾಶನ ಕೊಡ್ತಾರೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಮಾತಾಡುವಾಗಲೂ ನಂಗೆ ಅದೇ ಹೇಳಿದ್ದು, ಏನು ಹೇಳಿದ್ದಾರೆ ಅಂದರೆ ಪ್ರತಿಯೊಬ್ಬರು ಹೀರೋನು ಪ್ರತಿಯೊಬ್ಬರು ಹೀರೋಯಿನ್ ಕೃಷ್ಣ ರುಕ್ಕು ಸೀರಿಯಲಲ್ಲಿ ಅಂತ, ಯಾಕಂದರೆ ಅಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಎಲ್ಲ ಕ್ಯಾರೆಕ್ಟರ್ಗೂ ಕೊಟ್ಟಿದ್ದಾರೆ ಅನ್ನೋದು. ಅದೇ ಲೈಕ್ ಐ ಸೆಡ್, ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಕ್ಯಾರೆಕ್ಟರ್ಸ್ ಮೇಲೂ ಕತೆ ಹೋಗುತ್ತೆ ಅಂತ ಎಕ್ಸ್ಪ್ಲೋರ್ ಆಗ್ತಾ ಹೋಗುತ್ತೆ ಎಲ್ಲ ಪಾತ್ರ. ಸ್ಟಾರ್ಟಿಂಗ್ ಹೆಂಗೆ ಅಂದ್ರೆ ಯಾವುದೇ ಸೀರಿಯಲ್ ಆಗಲಿ ರಿಜಿಸ್ಟರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಕತೆ ಕೂತ್ಕೊಳ್ಳೋಕೆ. ಅದಾದ್ಮೇಲೆ ಒಂದೊಂದೇ ಕ್ಯಾರೆಕ್ಟರ್ಸ್ ಸ್ಪ್ಲಿಟ್ ಆಗಿ ಅದ್ರ ಮೇಲೆ ಟ್ರ್ಯಾಕ್ಗಳು ಹೋಗುತ್ತೆ. ಎಸ್, ನಾವು ಅದೇ ಸ್ವಲ್ಪ ಆ ಮೂಡಿಂದ ಹೊರಗಡೆ ಬರೋಣ. ಈಗ ಹೇಗಿದೆ ಸೂರಜ್ ನಿಮ್ಮ ಲೈಫ್? ನೀವು ಅನ್ಕೊಂಡಂಗೆ ಇದೆಯಾ? ಲೈಫ್ ಇಸ್ ಗುಡ್, ಅನ್ಕೊಂಡಂಗೆ ಹತ್ರ ಹೋಗ್ತಾ ಇದೆ. ಸೊ ಆದಷ್ಟು ಬ್ಯುಸಿಯಾಗಿರ್ಬೇಕು ಆ್ಯಂಡ್ ಆದಷ್ಟು ಶೂಟಿಂಗ್ ಅಲ್ಲೇ ಬ್ಯುಸಿಯಾಗಿರ್ಬೇಕು ಅನ್ನೋದು ನನ್ನ ಥಾಟ್. ಸೊ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರಬೇಕು ಮಾಡಿ. ಬಟ್ ಅಲ್ಟಿಮೇಟ್ ಗೋಲ್ ಏನು ನಿಮ್ಮದು? ಏನು ಹಿಂಗಾದ್ರೆ ಸಾಕಪ್ಪ ನನ್ನ ಲೈಫಲ್ಲಿ, ಇಷ್ಟು ಸಾಕು ನನಗೆ, ಇನ್ನೇನು ಬೇಡ ಅನ್ನೋದಿದ್ರೆ ಏನು ಸಾಕು ಅನ್ನೋದು? ನೋ, ಐ ಹ್ಯಾವ್ ಟು ಕಂಟಿನ್ಯೂಸ್ಲಿ ಕೀಪ್ ವರ್ಕಿಂಗ್, ಕಂಟಿನ್ಯೂಸ್ಲಿ ಕೀಪ್ ಆ್ಯಕ್ಟಿಂಗ್. ಮೂವಿ ಇಂಡಸ್ಟ್ರಿ ಇಸ್ ದಿ ಅಲ್ಟಿಮೇಟ್ ಥಿಂಗ್ ನನಗೆ ಥಾಟಲ್ಲಿರೋದು. ಒಳ್ಳೊಳ್ಳೆ ಪ್ರಾಜೆಕ್ಟ್ಸು, ಒಳ್ಳೊಳ್ಳೆ ಪಾತ್ರಗಳು, ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಮಾಡೋದು. ನಿಮ್ಗೆ ಚಾಲೆಂಜಿಂಗ್ ಅಂದರೆ ಯಾವ ಕ್ಯಾರೆಕ್ಟರ್ ಚಾಲೆಂಜಿಂಗ್? ಅಂದರೆ ಇಂಥ ಪಾತ್ರ ನಾನೊಂದು ಮಾಡಬೇಕಪ್ಪ, ಈ ಪಾತ್ರ ನಾನು ಒಂದು ಟ್ರೈ ಮಾಡಬೇಕಪ್ಪ, ಅದೇ ಕರ್ಣ ಮೈಥಾಲಜಿ ಅದೆಲ್ಲ ಬಿಟ್ಟು. ಅದು ಬಿಟ್ಟು ಈ ಸೈಕ್ ಕ್ಯಾರೆಕ್ಟರ್ಸು, ವಿಲ್ಲನಿಶ್ ಒಂದು ಶೇಡಿ ಕ್ಯಾರೆಕ್ಟರ್ಸ್ ಇರುತ್ತಲ್ಲ, ಆ ಥರದ್ದೆಲ್ಲ ಮಾಡ್ಬೋದು ಅನ್ಸುತ್ತಲ್ಲ? ಮಾಡ್ಬೋದು. ಇದೊಂದು ಮಾಡಿದ್ವಿ, ಬೇಡ ಬಿಡಿ, ಬಿಟ್ಬಿಡಿ. ಹಾಂ, ನಗ್ಬಾರ್ದಾ? ಓಕೆ, ಇದು ಮಾತ್ರ ನನಗಂತ ಈಗಲೂ ಹಿಂಗನ್ಸಿದೆ, ಎಕ್ಸ್ಟ್ರೀಮ್. ಓಕೆ, ಕೂಲ್. ಕೊಡ್ರಿ. ಈಗ ನಮ್ಮ ಅಸಿಸ್ಟೆಂಟ್ ಹೊರಗಡೆ ಇದ್ದಾರೆ, ಬೇಡ, ಇಟ್ಸ್ ಓಕೆ. ನಾನು ನಿಜ ಸೀರಿಯಸ್ಲಿ ನನಗಂತೂ ಫುಲ್ ನಾನು ಶೇಕ್ ಆದೆ. ನಾನು ಯಾಕಂದ್ರೆ ನೀವು ಹಿಂಗೆ ಮಾತಾಡ್ತೀರಾ, ಆ ಥರ ಮೂಮೆಂಟ್ ಕೊಡಲ್ಲ ಅನ್ಕೊಂಡೆ ನಾನು. ಆಯ್ತು ಪಾತ್ರ ನೋಡಿ, ನೀವು ಇಲ್ಲೇ ನೋಡ್ಬಿಟ್ರಲ್ಲ, ಆಡಿಷನ್ ಕೊಟ್ಬಿಟ್ರು ಅವರು, ಇವಾಗ ಸೆಲೆಕ್ಷನ್ ಎಲ್ಲ ನಿಮ್ಮ ಜವಾಬ್ದಾರಿ ಅಷ್ಟೇ. ಎಸ್, ಅಷ್ಟೇ, ಅದು ಹೌದು, ಕರೆಕ್ಟ್. ಹಾಗಾಗಿ ಇಂಥ ಪಾತ್ರಗಳನ್ನ ಮಾಡಬೇಕು ಅನ್ನುವಂಥ ಆಸಕ್ತಿ, ಆಸೆ ಜಾಸ್ತಿ ಇದೆ. ತುಂಬಾ ಲೈಕ್ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್, ಬೇರೆ ಬೇರೆ ಟ್ರೈ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು, ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ರೀಚ್ ಆಗಬೇಕು. ಆಗಿ ಒಳ್ಳೇದಾಗಲಿ. ನಾನು ಕೆಲವು ಈಗ ನೀವು ಬೆಳಗಾವಿ ಅವರಾಗಿರೋದ್ರಿಂದ ನಾನು ಕೆಲವು ಬೆಂಗಳೂರು ಸ್ಲ್ಯಾಂಗ್, ಅಂದರೆ ನಮ್ಮ ನಾರ್ಮಲ್ ಕನ್ನಡ ಸ್ಲ್ಯಾಂಗನ್ನು ನಾನು ಹೇಳ್ತೀನಿ, ನೀವು ನಿಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗನ್ನು, ಉತ್ತರ ಕರ್ನಾಟಕ ಕರೆಕ್ಟ್ ತಾನೆ? ಉತ್ತರ ಕರ್ನಾಟಕ ಬೆಳಗಾವಿ ಸ್ಲ್ಯಾಂಗನ್ನು ನೀವು ಹೇಳಬೇಕು, ಓಕೆನಾ? ರೆಡಿನಾ? ಓಕೆ, ನೀವೇನಾದರೂ ಕಿವಿ ಮುಚ್ಕೋಬೇಕು ಅಂತಿದ್ರೆ ಮುಚ್ಕೋಬೋದು, ಕೇಳೋಕ್ಕಾಗಿಲ್ಲ ಅಂದರೆ. ಓಕೆ, ಸ್ಟಾರ್ಟಾ? ರೆಡಿನಾ? ಓಕೆ. ಎಲ್ಲಿ ಹೋಗ್ತಾ ಇದೆಯಾ? ಎಲ್ಲೊಂಟು? ಊಟ ಆಯ್ತಾ? ಊಟ ಆತನಪ್ಪ. ಬನ್ನಿ ಬೇಗ. ಲಘು ಬರ್ರಿ. ಬರ್ರಿ ಎಲ್ಲ ರೆಸ್ಪೆಕ್ಟ್ ತಾನೆ, ಒಳ್ಳೆ ಮಾತು. ಬನ್ನಿ ಅಂದ್ರೆ ಪ್ಲೂರಲ್ ಆಯ್ತಲ್ಲ. ಓ, ಬಾ ಬೇಗ. ಬಾರೋ ಲಘು. ತಲೆ ತಿನ್ಬೇಡ ಗುರು. ತಲೆ ನೀವು ಯೋಚನೆ ಮಾಡ್ಕೊಳ್ಳಿ. ನೀವು ಕಮೆಂಟ್ ಮಾಡ್ರಲ್ಲಿ ಏನಂತ. ಯಪ್ಪ, ಕಮೆಂಟ್ ಸುಮ್ಮನೆ ನನ್ನ ತಲೆ ಸುಮ್ಮನೆ ಆಯ್ತು, ಬೇಡ ಬಿಡಿ. ಹಾ, ಎಲ್ಲಿ ಹೋಗ್ತಿದ್ಯಾ? ಎಲ್ಲಿ ಹೊಂಟಿಯೋ? ಎಲ್ಲಿ ಹೊಂಟಿಲ್ಲ? ಎಲ್ಲಿ ಹೊಂಟಿದ್ಯಾ? ಸರಿ, ಎಲ್ಲಿ ಹೋಗತ್ತೀಪ? ಇವತ್ತು ನಾನು ಶೂಟಿಂಗ್ ಹೋಗ್ಬೇಕು. ನಾ ಶೂಟಿಂಗ್ ಹೋಗ್ಬೇಕು. ಇವತ್ತು ಶೂಟಿಂಗ್ ಹೋಗೋದಿಲ್ಲ. ನಂಗೆ ತುಂಬ ತಲೆನೋವು ಆಗ್ತಿದೆ. ನಂಗೆ ಭಾಳ ತಲೆನೋವು ಸಾತೈತಿ. ಸಾರಿಯಾಗಿ ಬಡಿಬೇಕು ಅನ್ಸುತ್ತೆ. ಬರೋಬ್ಬರ ಹೊಡಿತೇನೆ. ಬರೋಬ್ಬರ ಹೊಡಿತೀರಾ?
ಇಡ್ತೇನೆ ಒಂದು ಚಂದಂಗೆ ಇಡ್ತೇನೆ. ಚಂದಂಗೆ ಇಡ್ತೇನೆ. ಎಂತ ಬಿಸ್ಲಪ್ಪ? ಎಷ್ಟು ಬಿಸಿಲು ತಗೋ ಮಾರ. ಬಿಸ್ಲಿಗೆ ಒಂದು ಚೆನ್ನಾಗಿರೋ ಕಾಫಿ ಕುಡಿಬೇಕನ್ಸುತ್ತೆ. ಬಿಸಿಲಾಗ ಕಾಫಿ ಹಾಕಿ ಕುಡ್ತೀರಾ? ಇವಾಗ ಗೊತ್ತಾ ಅದೆಲ್ಲ ಟ್ರೆಂಡ್, ಬಿಸ್ಲಿಗೆ ಕಾಫಿ, ಮಳೆ ಬಂದ್ರೆ ಐಸ್ ಕ್ರೀಮ್. ಮಳೆಗೆ ಐಸ್ ಕ್ರೀಮ್ ಓಕೆ, ಮಳೆಗೆ ಐಸ್ ಕ್ರೀಮ್ ಓಕೆ. ಬಿಸಿಲಾಗ ಕಾಫಿ ಕುಡಿತಾರಂತಪ್ಪ, ಏನ್ ಮಾಡೋದು ಇಲ್ಲಿ? ಬೆಳಗಾವ್ ಕರ್ಕೊಂಡು ಹೋಗುನ್ ಇವ್ರಿಗೆ. ಬೆಳಗಾವ್ ಕಬ್ಬಿನ ಹಾಲು ಕುಡ್ಸೋಣ. ಬೆಳಗಾವಲ್ಲಿ ಕಬ್ಬಿನ ಹಾಲು ಫೇಮಸಾ? ಕಬ್ಬಿನ ಹಾಲು, ಅಲಿಪಾಕ್. ಆಲಿಪಾಕ್ ಅಂದ್ರೆ ಅದೊಂದು ಕೊಡ್ತಾರೆ, ಚಾಟ್ಸ್ ತರ ಇರುತ್ತೆ. ಎಕ್ಸ್ಪ್ಲೈನ್ ಮಾಡಿ ಅದನ್ನ, ಆಲಿಪಾಕ್ ಮಾಡುವ ವಿಧಾನ. ಈಗ ಸೂರಜ್ ತಿಂದು ಗೊತ್ತಿದೆ. ಇಲ್ಲ, ನಾವು ಬೇಕೇ ಬೇಕು ನಮ್ಗೆ, ನಮ್ಮ ಆಡಿಯನ್ಸ್ ಎಲ್ಲ ಇವತ್ತು ಟ್ರೈ ಮಾಡ್ಬೇಕು. ಆಲಿಪಾಕ್ ಮಾಡಿ ಬಿಡಿ ಜತ್ತಿ ಕಾಲೇಜ್ ಬಾಜುಕ ನಾವು ಸ್ಕೂಲ್ದಾಗಿದ್ದಾಗ ದೇರ್ ವಾಸ್ ಶುಗರ್ ಕೇನ್ ಅಂಗಡಿ. ಎವ್ರಿ ಸ್ಯಾಟರ್ಡೆ ಮಧ್ಯಾಹ್ನ ಅಮ್ಮ ನನ್ನ ಮತ್ತು ಅಕ್ಕನ ಪಿಕ್ ಮಾಡಿ ಹೋಗುವಾಗ ಕುಡಿತಿದ್ವಿ. ಅಲಿಪಾಕ್ ಇಸ್ ಬೇಸಿಕಲಿ ಒಂದು ಈ ಚೂರ್ಮುರಿ ಗೊತ್ತಾ? ಗೊತ್ತು, ಇದು ಮಂಡಕ್ಕಿ. ಅದು ಮತ್ತೆ ಡ್ರೈ ಅವಲಕ್ಕಿ ತರ ಮಿಕ್ಸ್ ಮಾಡಿ ಏನೇನೋ ಒಂದು ಮಸಾಲೆ ತರ ಹಾಕಿ ಅದ್ರ ಮೇಲೆ ನಿಂಬೆ ಹಣ್ಣು ಹಾಕಿ ಸ್ವಲ್ಪ ಶೇಂಗಾ ಪುಡಿ ಅದು ಇದು ಡ್ರೈ ಶೇಂಗಾ, ಕೊತ್ತಂಬರಿ ಅದು ಇದು ಎಲ್ಲ, ಟೊಮ್ಯಾಟೊ, ಈರುಳ್ಳಿ. ಅದು ಕೂಡ ನಾನ್ ಹೇಳ್ಕೊಡ್ತೀನಿ, ನಾನು ನೋಡಿಲ್ಲ ಅಟ್ಲೀಸ್ಟ್ ಅದನ್ನ ನಾನು ಹೇಳ್ಕೊಡ್ತೀನಿ. ಚರ್ಮುರಿ ತರ, ಗೊತ್ತಾಯ್ತು, ಚರ್ಮುರಿ ತರ. ಸೊ ಆ ರೀತಿ ಮಾಡಿ ಕೊಡ್ತೀವಿ. ಬಟ್ ಸಮ್ ಏನೋ ಟೇಸ್ಟ್ ಬೇರೆ ಅದು. ಹೌದಾ? ಚೆನ್ನಾಗಿ ತಿಂತಿದ್ರಾ? ಈಗ್ಲೂ ತಿಂತೀರಾ? ಅದು ಫೇಮಸ್. ಏನೇನು ಹೆಸರೇನು ಹೇಳಿ ಅದು? ಅಲಿಪಾಕ್. ಅಲಿಪಾಕ್. ಕುಂದ ಅಂತೂ ಅಲ್ಟಿಮೇಟ್ ಯಾವಾಗ್ಲೂ ಅದು. ಯಾವಾಗ್ಲೂ ಬೇಡ ಬೆಳಗಾವಿ ಕುಂದ. ಹಂಗೆ ಹಂಗೆ ನಾವು ತಿಂದಿಲ್ಲ ಕುಂದ. ಚೆನ್ನಾಗಿರುತ್ತಾ? ಹೆಂಗ್ ಮಾಡ್ತಾರೆ ಕುಂದ? ಕುಂದ ಇಸ್ ಜಸ್ಟ್ ಸ್ಮ್ಯಾಶ್ಡ್ ವರ್ಜನ್ ಆಫ್ ಪೇಡ. ಓ, ಕಲಾಕಂದ್ ಗೊತ್ತಾ? ವೈಟ್ ಕಲರ್. ಓಕೆ, ಸೊ ಅದು ವೈಟ್ ಇರುತ್ತೆ. ನಮ್ಗೆ ಗೊತ್ತಿರೋದು ಒಂದೇ ಪೇಡ, ಡಬ್ಬಿಲ್ ಬರುತ್ತೆ ಚಿಕ್ಕ ಚಿಕ್ಕದು, ಇಷ್ಟೇ. ಓ, ಅದ್ ಬಿಟ್ರೆ ಬೇರೆ ಯಾವ್ದು ಗೊತ್ತಿಲ್ಲ. ಕುಂದ ತಂದು ಕೊಡ್ತೀನಿ, ತಿನ್ನೋರಂತೆ. ಅಬ್ಬ ನೋಡಿ, ನಾನು ಅದನ್ನ ಹೇಳಕ್ಕೆ ಅವ್ರ ಬಾಯಿಂದ ಹೇಳ್ಸಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದೀನಿ. ನಾನು ಕುಂದ ಅಟ್ಲೀಸ್ಟ್ ತಂದು ಕೊಡಿ ಅಂತ ಹೇಳಿದ್ರೆ. ಬಟ್ ಎಸ್, ಬೆಳಗಾವಿ ಉತ್ತರ ಕರ್ನಾಟಕ ಜನ ಹೇಗೆ ಅಂದ್ರೆ ತುಂಬಾ ಹೀಗೆ ತುಂಬಾ ಸಪೋರ್ಟಿವ್ ಅಲ್ವಾ ಅವರು? ಅವ್ರ ಕಡೆ ಯಾರಾದ್ರೂ ಬೆಳೀತಿದ್ದಾರೆ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು. ಆ ರೀತಿ ಒಂದು ಮಟ್ಟದಲ್ಲಿ ನೋಡಕ್ ಇಷ್ಟಪಡ್ತಾರೆ ಜನ, ಇಷ್ಟಪಡ್ತಾರೆ. ಸೊ ಈಗ ಬೆಳಗಾವಿ ಹುಡುಗ ಮುಂಬೈಗೆ ಹೋಗಿ ಬೆಂಗಳೂರು ಬಂದು ವಾಪಸ್ ಬೆಳಗಾವಿ ಹೋಗಿ ಈಗ ಎಲ್ಲಿ ಸೆಟ್ಲ್ ಆಗ್ಬೇಕು ಅಂತಿದೆ ನಿಮಗೆ? ಆಕ್ಟಿಂಗ್ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ಎಲ್ಲಾ ಕಡೆ ಹೋಗಿ, ಇರೋದಂತೂ ಕರ್ನಾಟಕದಲ್ಲೇ. ಬಟ್ ಕೆಲಸ ಎಲ್ಲಾ ಕಡೆ ಮಾಡಿ 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 ಎಲ್ಲಾ ಕಡೆ ಕೆಲಸ ಮಾಡಿ 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 ಮರಳಿ ಬಾ ಮನೆಗೆ, ಮರಳಿ ಗೂಡಿಗೆ ಅಂತ ಅಲ್ವಾ? ಎಸ್, ವೆರಿ ನೈಸ್. ಈಗ ನಾನು ಕೆಲವು ರ್ಯಾಪಿಡ್ ಫೈರ್ ಕ್ವಶನ್ಸ್ ಇದೆ ನಂದು, ನೀವು ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು, ಜಾಸ್ತಿ ಯೋಚನೆ ಮಾಡಬಾರ್ದು. ಓಕೆ ಓಕೆ ಓಕೆ, ರೆಡಿನಾ? ಓಕೆ. ಆಫೀಸ್ಗೆ ಅಥವಾ ಶೂಟಿಂಗಿಗೆ ನೀವು, ಆಫೀಸ್ ಬೇಡ, ಶೂಟಿಂಗ್ ಅಲ್ವಾ? ಶೂಟಿಂಗಿಗೆ ಲೇಟಾಗಿ ಹೋದಾಗ ನೀವು ಕೊಟ್ಟಿರುವಂಥ ಒಂದು ವಿಚಿತ್ರವಾಗಿರುವಂಥ ಸುಳ್ಳು ನೆಪ ಯಾವುದು? ಶೂಟಿಂಗ್ ನಾನು ಇದುವರೆಗೂ ಲೇಟಾಗಿ ಹೋಗೇ ಇಲ್ಲ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ಶೂಟಿಂಗ್ಗೆ ಯಾವತ್ತೂ ಲೇಟಾಗಿ ಹೋಗಲ್ಲ. ನಿಮ್ಮ ಡೈರೆಕ್ಟರ್ದು, ನಿರ್ಮಾಪಕರದು, ಕೋ ಆರ್ಟಿಸ್ಟ್ದು ನಂಬರ್ ಕೊಡಿ, ನಾನು ಕೇಳ್ತೀನಿ. ಕೇಳಿ, ಯಾರಿಗಾದ್ರೂ ಕೇಳಿ. ಅದೇ 7 ಅಂದ್ರೆ 6:50 ಇರುತ್ತಾ? ಅಬೌಟ್ ಮೀ ಬೀಯಿಂಗ್ ಲೇಟ್ ಆನ್ ಸೆಟ್. ಆಯ್ತು ಬಿಡಿ, ಫ್ಯಾಮಿಲಿ ಫಂಕ್ಷನ್ಗೆ ಹೋದಾಗ ಟ್ರಾಫಿಕ್ ನೋಡಿ, ನನ್ಗೆ ಗೊತ್ತು ಎಲ್ಲಾದ್ರೂ ಮಿಸ್ ಹೊಡಿತಾರೆ ಅಂತ ಟೈಮಿಂಗ್ಸ್ ಅಲ್ಲಿ. ಫ್ಯಾಮಿಲಿ ಫಂಕ್ಷನ್ ಹೋಗ್ತೀರಾ ನೀವು? ಇಲ್ಲ, ಅದಕ್ಕೆ ಟ್ರಾಫಿಕ್. ವೈ ಯಾಕೆ ಹೋಗಲ್ಲ? ತುಂಬಾ ಜನ ಫ್ಯಾಮಿಲಿ ಫಂಕ್ಷನ್ಗೆ ಹೋಗೋದಿಲ್ಲ, ಯಾಕೆ ಅನ್ಸುತ್ತೆ ನಿಮಗೆ? ಮದುವೆ ಮಾತುಗಳು. ಮದುವೆ ಯಾವಾಗ ಆಗ್ತೀಯಾ? ಅದಕ್ಕೆ ಪಾಪ ಅಲ್ಲೇ ಒಂದು ಹುಡುಗಿ ನೋಡ್ತಾರೆ ನಿಮಗೆ, ಬೆನಿಫಿಟ್ ತಾನೇ ಅದೆಲ್ಲ. ಬೆನಿಫಿಟ್, ಆ ಬೆನಿಫಿಟ್ ಬೇಡ ನಂಗೆ. ಹಂಗೆ, ಆ ಬೆನಿಫಿಟ್ ಬೇಡ. ಆಂಟಿಗಳೆಲ್ಲ ಬಂದು ಏನ್ ಮಾಡ್ತಿದ್ಯಪ್ಪ ಅಂತ ಕೇಳ್ತಾರೆ. ಆಮೇಲೆ ನಂಗೊಂದು ಸುಮ್ಮನೆ ಕ್ಲೂ ಕೊಡಿ, ಬೆಳಗಾವಿ ಆಂಟಿಯವರು ಹೆಂಗ್ ಮಾತಾಡ್ತಾರೆ ಅಂತ, ಅಂಕಲ್ ಆಂಟಿಗಳು ಹೆಂಗ್ ಮಾತಾಡ್ತಾರೆ ಮಕ್ಳ ಹತ್ರ, ಹುಡುಗರ ಹತ್ರ? ಅಂದ್ರೆ ಅವ್ರವ್ರ ಮಧ್ಯನಾ? ಸುಮ್ಮನೆ ಹಿಂಗೆ ಎಂತ ಕ್ಯಾಶುವಲ್. ಈಗ ನಮ್ ಕಡೆ ಅಂದ್ರೆ ಏನೇ ಅಂದ್ರೆ ಏನು ಕ್ಯಾಶುವಲ್ ಟಾಕ್ ಇರುತ್ತಲ್ಲ, ಅಥವಾ ನಮ್ ಜೊತೆ ಮಾತಾಡೋದಾಗಿರ್ಬೋದು, ಅವ್ರವ್ರೇ ಮಾತಾಡೋದಾಗಿರ್ಬೋದು, ಯಾವ್ದೋ ಆಗ್ಬೋದು. ಏನದು ಪಿನ್ ಪಾಯಿಂಟ್ ಇಡೋ ಆಂಟಿಗಳು. ಅವರೇ ಏನೋ ನಡೀತಾ ಇರುತ್ತೆ. ನೋಡಿದ್ರಿ ಯಾರೋ ಬಂದಿರಂತ್ರಿ ಅಲ್ಲೇ, ಅವ್ರ ಮನೆ ಯಾರಿಗೆ ಗೊತ್ತಾರೆ, ಇಷ್ಟು ಇಂಥ ಟೈಮಿಗೆ ಕರ್ಕೊಂಬರ್ತಾರೆ, ಏನು ಮಾಡ್ತಾರೋ. ಹಾಡು ನೋಡ್ರಿ, ಅವ್ರು ಎಷ್ಟು ಜೋರು ಹಾಡು ಹಚ್ಚಾರ. ಅಲ್ಲ, ಇಲ್ಲಿ ಬಾಜುಕೆ ಓಣ್ಯಾಗಿನ ಮಂದಿ ಏನು ಅನ್ಬೇಕು, ಹಾಡು ಹಚ್ತಾರ ಹಂಗೆ ಜೋರು ಹಾಡಿಸ್ತಾರೆ. ಎಲ್ಲರಿಗೂ ಡಿಸ್ಟರ್ಬ್ ಆಗಂಗಿಲ್ಲ. ನಾವು ಮಧ್ಯಾಹ್ನ ಮಲ್ಕೊಂಡಿರ್ತಾರ್ರಿ, ನಮ್ಮ ಮೊಮ್ಮಗ ಬಂದು ಮಲ್ಕೊಂಡಿರ್ತಾನೆ, ಒಂದಾಸ ಅವನೇ ಅಳಾಕತ್ತಾವ ರಾತ್ರಿ. ಅಯ್ಯೋ, ಹಿಂಗ ರಾತ್ರಿ ಎಲ್ಲ ಟಿವಿ ಹಚ್ಕೊಂಡು. ಅಂದ್ರೆ ಮಧ್ಯಾಹ್ನ ಹಾಡು ಹಾಕಿದ್ರೆ ರಾತ್ರಿ ಅಳ್ತಿದ್ನ? ಮಧ್ಯಾಹ್ನ ರಾತ್ರಿನೂ ಹೆಂಗೆ ಕಟ್ ಮಾಡಿ
ಮಾಡೋದಿಲ್ಲ ಇದನ್ನ. ಓಕೆ, ಈಗ ನಿಮ್ಮ ಮೊಬೈಲ್ನ ಗ್ಯಾಲರಿ ಅಥವಾ ಸರ್ಚ್ ಹಿಸ್ಟ್ರಿ ನೋಡಿದ್ರೆ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಯಾವ ವಿಷಯ ಲೀಕ್ ಆಗುತ್ತೆ? ವೊಕ್ಯಾಬ್ಯುಲರಿ ಏನಾದ್ರು ಗೊತ್ತಾಗ್ಬೋದು. ಹೌದಾ? Yeah. ಏನೆಲ್ಲ ಸರ್ಚ್ ಮಾಡಿದೀರಾ ನೀವು? ಏನಿಲ್ಲ ಅಂದ್ರೆ ಈ ಜೆನ್ಜಿ ಟರ್ಮ್ಸ್ ಏನಾದ್ರು ಬರುತ್ತಾ, ಜೆನ್ಜಿ ಅಂತ ಅಲ್ಲ, ಬಟ್ ಕೇಳಿದಿರೋ ಪದಗಳು ಏನಾದ್ರು ಇದ್ರೆ ನಂಗೆ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಇಮಿಡಿಯೇಟ್ಲಿ. ಈಗ ಯಾವ್ದೆಲ್ಲ ಆ ಥರದ್ದೆಲ್ಲ ಸರ್ಚ್ ಮಾಡಿದಿರಿ? ಈಗ ಸಿಚುವೇಶನ್ಶಿಪ್ ಅಂತ ಇರುತ್ತೆ, ಇಂಥವೆಲ್ಲ ಅಲ್ಲ. ಇದೆಲ್ಲ ಕ್ಯಾಶುವಲ್. ಕ್ಯಾಶುವಲ್, ಇದು ಕೇಳಿ ಗೊತ್ತಾಗಿದೆ. ನಂಗೆ ಗೊತ್ತಿಲ್ಲ ನೋಡಿ. ಹಾ, ಕೇಳಿ ಗೊತ್ತಾಗಿದೆ. ಯಾವ್ದು ಟರ್ಮ್ಸ್ ಈಗ ನೀವು ಸರ್ಚ್ ಮಾಡಿದಿರಾ? ಯಾವ ಟರ್ಮ್ಸ್ ನಿಮ್ಗೆ ಯುನೀಕ್ ಅನಿಸ್ತು? ಜೆನ್ಜಿ ಟರ್ಮ್ಸ್. ಜೆನ್ಜಿ ಟರ್ಮ್ಸ್ ಅಂತ ಅಲ್ಲ, ಅಂದ್ರೆ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಇಲ್ಲಿ ನಂಗೆ ನೆನಪು ಇಲ್ಲ, ಮೇ ಬಿ ನೋಡಿದ್ರೆ ಗೊತ್ತಾಗ್ಬೋದು. ಸರಿ ಬಿಡಿ. ಓಕೆ, ಇಲ್ಲ ಅಂದ್ರೆ ಮೂವೀಸ್ ಸರ್ಚ್ ಇರುತ್ತೆ. ಮೂವಿ ಸರ್ಚ್. ಯಾವ ಫೇವ್ರೆಟ್ ಮೂವಿ ನಿಮಗೆ? ಫೇವ್ರೆಟ್ ಈ ವೆರಿ ಅನ್ರಿಯಲಿಸ್ಟಿಕ್ ಆಗಿ ಮಾರ್ವೆಲ್ಸ್ದು ಮೂವಿ ಇಷ್ಟ. ನಮ್ಗೆ ಗೊತ್ತಿಲ್ಲ. ಇಂಗ್ಲಿಷ್ ಮೂವೀಸ್ ನಾವು ನೋಡಲ್ಲ. ಅದು ಬಿಟ್ರೆ ಹಿಂದಿ ಮೂವೀಸ್ ನೋಡಲ್ವಾ? ಇಲ್ಲ, ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯ. ಅದು ಯಾವಾಗ್ಲೂ ಅದು. ಬಟ್ ಯಾವ್ದು ನಿಮ್ಗೆ ತುಂಬಾ ಮತ್ತೆ ನೋಡೋಣ ಅಂತ ಅನ್ಸೋ ಮೂವಿ ಕನ್ನಡದಲ್ಲಿ? ನನಗೆ ಯಜಮಾನ. ರನ್ನ ತುಂಬಾ ನೋಡಿದ್ದೀನಿ. ರನ್ನ? ಓ, ರನ್ನ ತುಂಬಾ ಇಷ್ಟ ಆಯ್ತು. ಅಂಡ್ ಸುದೀಪ್ ಸರ್ ಇಷ್ಟ. ಸುದೀಪ್ ಸರ್ ಫ್ಯಾನ ನೀವು? ಯಾಕೆ ಸುದೀಪ್ ಸರ್ ಇಷ್ಟ? ಲೈಕ್ ಹಿ ಹ್ಯಾಸ್ ಗುಡ್ ಕಮಾಂಡ್ ಓವರ್ ಲ್ಯಾಂಗ್ವೇಜ್ ಅಂದ್ರೆ ಅದಷ್ಟು, ಅಂಡ್ ಏನ್ ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಅದು ಇಂಪಾರ್ಟೆಂಟ್. ಅದಷ್ಟು, ಅಂಡ್ ಈಸ್ ವೆರಿ ಕ್ಲಾಸಿಕ್, ವೆರಿ ಸೊಫಿಸ್ಟಿಕೇಟೆಡ್, ಲೈಕ್ ಎಲಿಗೆಂಟ್ ಪರ್ಸನ್, ಸ್ಟೈಲಿಶ್. ಅದಕ್ಕೆ ತುಂಬಾ ಇಷ್ಟ. ಬಿಗ್ ಬಾಸ್ಗೆ ಹೋಗ್ತೀರಾ ಕರೆದ್ರೆ? ಇಲ್ಲ. ವೈ? ಯೋಚನೆ ಇಲ್ಲ. ಮೇ ಬಿ ನಾನು ಒಂದು ಹೋಲ್ ಡೇ ಎಂಟರ್ಟೈನ್ ಮಾಡ್ತಾ ಇರುವಂತ ವ್ಯಕ್ತಿ ಅಲ್ಲ ಅನ್ಸುತ್ತೆ. ಬಿಗ್ ಬಾಸ್ ನಿಮ್ಗೆ ಏನಂದ್ರೆ ನೋಡ್ತಿದ್ರ ನೀವು ಬಿಗ್ ಬಾಸ್? ಹಾ, ನೋಡ್ತಿದ್ದೆ. ಯಾರು ಇಷ್ಟ ಇದ್ರು ರೀಸೆಂಟ್ ಎಪಿಸೋಡ್ ಅಲ್ಲಿ? ಈ ಸೀಸನ್ ಅಷ್ಟು ನಂಗೆ ನೆನಪಿಲ್ಲ. ಯಾವ ಸೀಸನ್ ನೋಡ್ತಿದ್ರಿ? ಅದರಲ್ಲಿ ಯಾರು ಅಂದ್ರೆ ಯಾರಿದ್ರು ಹೇಳಿ. ಹಂಗನ್ ಸುಮ್ನೆ ಹಿಂಗ್ ಗಾಳಿಲಿ ನೋಡ್ತಿದ್ರಿ ಅಷ್ಟೇ? ಸುದೀಪ್ ಸರ್ ಅನ್ನ ಮಾತ್ರ ನೋಡಿ ಬಿಟ್ಟಿದ್ರಿ? ವೀಕೆಂಡ್ ಅಷ್ಟೇ, ಮೋಸ್ಟ್ ಆಫ್ ನೋಡಿ ವೀಕೆಂಡ್ ಅಷ್ಟೇ ನೋಡ್ತು. ಬಟ್ ಯಾರಾದ್ರೂ ನೆನಪಿರ್ತಾರಲ್ಲ, ಓಕೆ ಬಿಗ್ ಬಾಸ್ ಅಲ್ಲಿ ಇಂಥ ಕ್ಯಾರೆಕ್ಟರ್ ಒಂದಿತ್ತು, ಇದ್ರು, ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿರ್ಲಿಲ್ಲ ಅಂದ್ರೆ? ಇವರು ಸಂಗೀತ, ವಿನಯ್. ಓ ನೈಸ್. ಸಂಗೀತ ಶೃಂಗೇರಿ, ವಿನಯ್. ಸ್ವಲ್ಪ ನೋಡಿದ್ದೆ. ಆಮೇಲೆ ಅಷ್ಟೇ ಅನ್ಸುತ್ತೆ. ಅಷ್ಟೇ. ಈ ರೀಸೆಂಟ್ ಸೀಸನ್ ನೋಡಿಲ್ಲ? ಈ ನೆನಪು ಇಲ್ಲ ನಂಗೆ. ನೆನಪಿಲ್ಲ. ಬಾರಿ ಫೇಮಸ್ ಆಯ್ತಲ್ಲ ಈ ಸೀಸನ್ ಕಂಪ್ಯಾರಿಟಿವ್ಲಿ. ಅದೇ ಫೇಮಸ್ ಆಯ್ತು, ಹೌದು. ಬಟ್ ಐ ಡೋಂಟ್ ರಿಯಲಿ ರಿಮೆಂಬರ್. ಇವರು ಗಿಲ್ಲಿ. ಗಿಲ್ಲಿ, ಕರೆಕ್ಟ್. ಒಳ್ಳೆ ಕತೆ ನಂದು. ಮರ್ತು ಬಿಟ್ರಿ ಇಂತನಾ? ಓಕೆ. ಗಿಲ್ಲಿ ಕಾಮಿಡಿ ಎಲ್ಲ ನೋಡ್ತಿದ್ರಾ? ಐ ಮೀನ್ ಬಿಗ್ ಬಾಸ್ ಜಾಸ್ತಿ ನೋಡ್ತಿರ್ಲಿಲ್ಲ. ನೈಸ್. ಓಕೆ. ಈಗ ಮಧ್ಯರಾತ್ರಿ ನಿದ್ದೆ ಬಾರದೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಿ ನೀವು ತರಿಸ್ಕೊಂಡಿರುವಂತಹ ಅತ್ಯಂತ ವೇಸ್ಟ್ ವಸ್ತು ಯಾವುದು? ವೇಸ್ಟ್ ವಸ್ತು ಇದು ಚಾಪರ್. ವೈ? ವರ್ಕೇ ಆಗ್ತಿಲ್ಲ ಸರಿಯಾಗಿ. ಹಿಂಗೊಂದು ಬ್ಲೇಡ್ ಒಂದು ಹಿಂಗೆ ಒಂದು ಹಿಂಗೆ ಹೆಂಗೋ ಆಗಿದೆ. ಏನು ಆನಿಯನ್ ಇದು ಕಟ್ ಮಾಡಕ ಆನಿಯನ್ ರಿಂಗ್ ಇರುತ್ತಲ್ವಾ? ಏನು ಪಂಚ್ ಮಾಡಿದ್ರೆ ಎಲ್ಲ ಬರುತ್ತಲ್ಲ ಹಿಂಗೆ. ಮಧ್ಯರಾತ್ರಿ ಅದನ್ನ ಶಾಪಿಂಗ್ ಮಾಡಿದ್ರಾ? ನೋಡ್ತಾ ಇದ್ದೆ. ಓ ವಾವ್ ಅಂತ. ವಾವ್, ಎಷ್ಟು ಚೆನ್ನಾಗಿ ಕಟ್ ಮಾಡ್ತಿದಾರಲ್ಲ ಅಂತ ಅನ್ಕೊಂಡು ನೀವು ಮಾಡಿದೆ. ಅದು ಕಿತ್ಕೊಂಡು ಬ್ಲೇಡ್ ಒಂದ್ ಕೈಯಲ್ಲಿ ಇದೊಂದ್ ಕೈಯಲ್ಲಿ. ಒಳ್ಳೆ ಕತೆ. ನೀವು ಅಡಿಗೆ ಯಾವ್ದು ಚೆನ್ನಾಗಿ ಮಾಡ್ತೀರಾ? ಅನ್ನ ಸಾರು. ಅಬ್ಬ, ಅದೇ ಇಂಪಾರ್ಟೆಂಟ್. ಅದು ಬಿಟ್ರೆ ಪಲ್ಯಗಳು ಬರುತ್ತೆ. ಕಾಳು ಪಲ್ಯ ಎಲ್ಲ ಮಾಡ್ತೀನಿ. ಕಾಳು ಪಲ್ಯ ಅದಕ್ಕೆ ಏನ್ ಮಾಡಕ್ಕಿದೆ? ಟೊಮೆಟೊ ಹಚ್ಚಿ, ಈರುಳ್ಳಿ ಹಚ್ಚಿ ಮಾಡ್ತೀನಲ್ಲ. ಕೆಲವ್ರಿಗೆ ನೀರ್ ಕಾಯಿಸೋದು ಅಂತಾರೆ, ಮ್ಯಾಗಿ ಮಾಡೋದಂತಾರೆ ಹುಡುಗಿರು. ಮ್ಯಾಗಿ ಸ್ಟಿಲ್ ಒಂದ್ ಲೆವೆಲ್ ನೆಕ್ಸ್ಟ್. ನೀರ್ ಬಿಸಿ ಮಾಡೋದಂತಾರೆ. ಹೌದು, ಏನ್ ಮಾಡಕ್ಕಾಗಲ್ಲ, ಪರಿಸ್ಥಿತಿ. ಪರಿಸ್ಥಿತಿ, ಹೌದು. ಅಷ್ಟಾದ್ರೂ ಮಾಡ್ತಾ ಇರ್ತಾನೆ. ಕೆಲವ್ರಿಗೆ ಗ್ಯಾಸ್ ಹೆಂಗ್ ಹಚ್ಚೋದು ಅಂತಾನು ಗೊತ್ತಿರಲ್ಲ. ಅವ್ರದ್ದು ಬೆರಳು ಸ್ವಿಗ್ಗಿ ಮೇಲೆ ಓಡುತ್ತೆ. ನೋಡಿ, ಅವರು ಝೊಮ್ಯಾಟೊ, ಸ್ವಿಗ್ಗಿ ಅವ್ರಿಗೆಲ್ಲ ಬಿಸ್ನೆಸ್ ಆಗ್ಬೇಕಲ್ಲ, ಅದನ್ನ ಬಿಸ್ನೆಸ್ ಅವ್ರು ಕೊಡ್ತಿದ್ದಾರೆ. ಓಕೆ. ಅವ್ರಿಗಷ್ಟು ಡಾಕ್ಟರ್ಗಷ್ಟು ಬಿಸ್ನೆಸ್. ಎಲ್ರಿಗೂ ಈಗ ಎಲ್ಲ ಕಡೆ ಬಿಸ್ನೆಸ್ಸೇ, ಎಲ್ಲಾನು, ಎವ್ರಿಥಿಂಗ್ ಅಲ್ವಾ? ಈಗ ನಿಮ್ಮ ಅಡುಗೆ ಮಾಡೋ ಟ್ಯಾಲೆಂಟ್ ಬಗ್ಗೆ ಒಂದೇ ಸಾಲಿನಲ್ಲಿ ತಮಾಷೆಯಾಗಿ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ನಿಮ್ಮ ಅಡುಗೆ ಟ್ಯಾಲೆಂಟ್ ಬಗ್ಗೆ ಏನಾದರೂ ತಮಾಷೆಯಾಗಿ ಒಂದೇ ಸಾಲಿನಲ್ಲಿ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಟೇಸ್ಟ್ ಮಾಡಿ, ರುಚಿ ನೋಡಿ, ಆಮೇಲೆ ಬಾತ್ರೂಮಿಗೆ ಓಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಬೇಡಪ್ಪ, ಟೇಸ್ಟ್ ಯಾರು ಮಾಡಕ್ ಹೋಗ್ಬೇಡಿ. ನಿಮಗೆ ಕೊಡ್ತೀನಿ ಒಂದ್ಸತಿ ಅನ್ನ ಸಾರು, ಪ್ಲೀಸ್ ಟೇಸ್ಟ್ ಮಾಡಿ. ನಂಗೆ ಆಗಲ್ಲ ಅನ್ನೋದಿದ್ರೆ ಅನ್ನ ಸಾರೇ ಆಗಲ್ಲ. ತಿಂದು 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 ಸಾಕಾಗೋಯ್ತು. ಇದು ಬೇಳೆ ಸಾರು ಪಕ್ಕ ನಮ್ಮ ಮನೆದು, ಮನೆ ಸ್ಟೈಲಾ? ಆಯ್ತು, ಒಳ್ಳೇದು ಮಾಡಿ. ಈಗ ನನ್ನ ನೆಕ್ಸ್ಟ್ ಪ್ರಶ್ನೆ,
ನಿಮ್ಮ ಜೀವನದ ಮೇಲೆ ಯಾರಾದರೂ ಸಿನಿಮಾ ಮಾಡಿದ್ರೆ ಅದಕ್ಕೆ ಇಡುವಂತಹ ಫನ್ನಿ ಟೈಟಲ್ ಏನಿರುತ್ತೆ? ಯೋಚನೆ ಮಾಡ್ಬೇಕಾಯ್ತಲ್ಲ ಇದು. ನಾನು ಹೇಳಿದ್ದು ರ್ಯಾಪಿಡ್ ಫೈರ್. ಅದಕ್ಕೆ ಮತ್ತೆ ಇದು ಏನಿರುತ್ತೆ ಹೇಳಿ, ಒಂದು ಫನ್ನಿ ಟೈಟಲ್ ಇರುತ್ತಪ್ಪ, ಏನಿರುತ್ತೆ? ಅವಕಾಶ ಕೊಟ್ಟು ನೋಡು. ಫನ್ನಿನಾ ಅದು? ಅವಕಾಶ ಕಿತ್ಕೊಂಡು ನೋಡು. ಸರಿ ಆಯ್ತು, ನಮಸ್ಕಾರ. ಏನ್ ಮಾಡ್ತೀರಾ? ಏನ್ ಮಾಡ್ಲಿ, ಯಾವ್ದಕ್ಕೆ ಅವಕಾಶ ಕಿತ್ಕೊಂಡು ನೋಡಿದ್ರೆ? ಫನ್ನಿ ಟೈಟಲ್ ಅಂದ್ರೆ ನಾ ಹೇಳ್ದೆ ಏನೋ ಅದಕ್ಕೊಂದು ಡೈಲಾಗ್ ಬರುತ್ತೆ, ಕೌಂಟರ್ ಡೈಲಾಗ್ ಅಂತ. ಓಕೆ ಸರಿ, ನೆಕ್ಸ್ಟ್. ಓಕೆ, ಸ್ನಾನ ಮಾಡೋದನ್ನ ಬಿಟ್ಟು ಅತಿ ದೊಡ್ಡದಾಗಿ ಟೈಮ್ ಪಾಸ್ ಮಾಡಿರೋದು ಏನು ಕೆಲಸ ನೀವು? ಸುಮ್ಮನೆ ಹಾಡು ಹೇಳ್ಕೊಂಡಿದ್ರಾ? ಮಿರರ್ ಕ್ಲೀನ್ ಮಾಡ್ತಿದ್ರಾ? ಮಿರರ್ ಕ್ಲೀನ್ ಅವ್ರು ಬೇರೆಯವ್ರಿಗೆ ನೀರು ಹಾಕ್ತೀನಿ. ಅದು ಮೇನ್ ಕೆಲಸನಾ? ಮೇನ್ ನಾನೇ ಅದಕ್ಕೆ ನಿಮ್ಗೆ ಆನ್ಸರ್ ಬೇರೆ ಕ್ಲೂ ಬೇರೆ ಕೊಡ್ತಿದ್ದೀನಿ. ನಂಗೆ ನೆನಪಾಯ್ತು ನಮ್ಮ ಮಿರರ್. ಆದಷ್ಟು ಇನ್ ಕೇಸ್ ನಾನು ಫೋನ್ ತಗೊಂಡೋದ್ರೆ ವಿಡಿಯೋಸ್ ರೀಲ್ಸ್ ನೋಡ್ತೀರಾ? ರೀಲ್ಸ್ ನೋಡಲ್ಲ, ಬಟ್ ಯಾವ್ದಾದ್ರು ದೊಡ್ಡ ವಿಡಿಯೋ ಪ್ಲೇ ಆಗ್ತಾ ಇದ್ರೆ ಅದನ್ನ ನೋಡ್ತೀನಿ. ನೈಸ್. ರೇರ್ಲಿ, ಬಟ್ ಡಿಪೆಂಡ್ಸ್. ನೀವು ಚಿಕ್ಕವರಿದ್ದಾಗ ಯಾರೋ ಹೇಳ್ದ ಮಾತನ್ನ ಕೇಳಿ ನಿಜ ಅಂತ ನಂಬಿದ್ದ ಅತಿ ದೊಡ್ಡ ಫನ್ನಿ ಸುಳ್ಳು ಯಾವುದು? ಕಿಸ್ ಮಾಡಿದ್ರೆ ಮಕ್ಕಳಾಗುತ್ತೆ. ನಿಜ, ಇದು ಆಲ್ಮೋಸ್ಟ್ ಎಲ್ಲರೂ ಇದನ್ನ ಕೇಳಿದಾರೆ ಅನ್ಸುತ್ತೆ. ನೈಸ್. ಬಟ್ ಇನ್ನೊಂದೇನು ಗೊತ್ತಾ, ಇದು ಆನೆನ ಇರುವೆ ಕರ್ಕೊಂಡು ಹೋಗ್ತಿದೆ ನೋಡು ಅಂತ ನಾವ್ ಕೇಳಿರೋದು, ನೀವು ಕೇಳಿಲ್ಲ ಅನ್ಸುತ್ತೆ. ಆನೆನ ಇರುವೆ ಕರ್ಕೊಂಡು ಹೋಗ್ತಿದೆ ನೋಡು ಅಂತ ಎತ್ಕೊಂಡು. ಇನ್ನೊಂದು ಈ ಗುಡುಗು ಎಲ್ಲ ಆದ್ರೆ ಮೇಲೆ ಇದು ಯುದ್ಧ ನಡೀತಾ ಇದೆ ಅಂತ. ಓ ಎಸ್, ಮೇ ಬಿ. ಇಮ್ಯಾಜಿನ್ ಅವಾಗ ಹಿಂಗೆ ಫುಲ್ ರಥ ಎಲ್ಲ ಬರ್ತಾ ಇದೆ, ಯುದ್ಧ ನಡೀತಾ ಇದೆ, ಇಮ್ಯಾಜಿನೇಷನ್ ಫುಲ್ ಅವಾಗ. ನೈಸ್, ಇದು ಚೆನ್ನಾಗಿದೆ. ಓಕೆ, ಹಾ, ನಿಮಗೆ ಒಂದಿನ ಯಾರಿಗೂ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಶಕ್ತಿ ಸಿಕ್ಕರೆ ಮೊದಲು ಯಾರಿಗೆ ಕಾಟ ಕೊಡ್ತೀರಾ? ನಿಮಗೆ ಎದ್ರಿ ಕೂತಿದ್ರೆ ಎಷ್ಟು ಒಳ್ಳೆಯಳಿದ್ದೀನಿ ನಾನು. ನನಗೆ ಅವಾಗ ಕಾಟ ಕೊಟ್ಟಾಗ ಗೊತ್ತಾಗುತ್ತೆ. ಬಟ್ ನೀವು ಹೇಳಿ, ಯಾರಿಗೆ ಕಾಟ ಕೊಡ್ತೀರಾ, ಯಾಕೆ ಕಾಟ ಕೊಡ್ತೀರಾ? ಅಂದ್ರೆ ನಿಮಗೆ ಒಂದ್ ವೇಳೆ ನಿಮ್ಗೆ ಆ ಥರ ಶಕ್ತಿ ಸಿಕ್ಕಿದ್ರೆ ನೀವು ಏನು ಮಾಡ್ತೀರಾ? ಇನ್ವಿಸಿಬಲ್ ಆದ್ರೆ ದುಡ್ಡು ಎಲ್ಲಾ ಕಡೆಯಿಂದ ದುಡ್ಡು ಎತ್ತಿ ಬಿಡ್ತೀನಿ. ಕಾಸು ಮಾಡ್ಬಿಟ್ಟು ತಂದ್ಬಿಟ್ಟು ಆಮೇಲೆ ಟ್ಯಾಕ್ಸ್ ಕಟ್ತೀರಾ? ಅದು ಅವ್ರಿಗೂ ಎಲ್ಲಿ ಗೊತ್ತಾಗುತ್ತೆ ಅಲ್ವಾ? ಪಾಯಿಂಟ್ ಇದೆ. ನೀವೇನು ಕ್ಯಾಶ್ ತರೋ ತಾನೆ, ಗೂಗಲ್ ಟ್ರಾನ್ಸ್ಫರ್ ಅಲ್ಲ ತಾನೆ? ಅಷ್ಟೇ ಬೇಡಿ. ಓಕೆ, ನೀವು ಫುಲ್ ಕಾನ್ಫಿಡೆನ್ಸ್ನಿಂದ ತಪ್ಪು ಲಿರಿಕ್ಸ್ ಹಾಡಿ ಬೇರೆಯವರ ಮುಂದೆ ಸಿಕ್ಕಿ ಹಾಕಿಕೊಂಡಿರುವಂತ ಹಾಡು ಯಾವುದು? ಹಾಡು ತುಂಬಾ ಹಾಡಿದೆ. ನಮ್ಮ ಅಕ್ಕನಿಗೆ ತುಂಬಾ ಇರಿಟೇಟ್ ಮಾಡಿದ್ದೀನಿ ನಾನು. ಯಾವ ಹಾಡು ಹೇಳಿ ಇರಿಟೇಟ್ ಮಾಡಿದ್ದೀರಾ? ಮುಂಗಾರು ಮಳೆ ಸಾಂಗ್ಸು, ಬಟ್ ಈಗ ಗೊತ್ತಿಲ್ಲ ಅವಾಗ ಏನ್ ತಪ್ಪು ಹಾಡ್ತಿದ್ರು ಅಂತ. ಅಂಡ್ ಹಿಂದಿ ಸಾಂಗ್ಸು, ಅಂಡ್ ಮೋಸ್ಟ್ ಆಫ್ ದಮ್ ಈ ಹಾಡನ್ನ ತಪ್ಪಾಗೆ ಹಾಡಿರ್ತಾರೆ. ಇದು ಪೆಹಲಿ ನಜರ್ ಮೇ ಸ್ಟಾರ್ಟಿಂಗ್ ಲಿರಿಕ್ಸು. ಶೈನಿಂಗ್ ಇನ್ ದ ಸೇರಿಂಗ್, ಶೈನಿಂಗ್ ರಾಂಗ್ ಹಾಡ್ತೀನಿ ನೋಡಿ. ಶೈನಿಂಗ್ ಇನ್ ದ ಸೇರಿಂಗ್ ಸನ್ ಲೈಕ್ ಅ ಪರ್ಲ್ ಅಪಾನ್ ದಿ ಓಷನ್. ಕರೆಕ್ಟಾಗಿ ಬರ್ತಾ ಇದೆ ನನಗೆ. ಇಲ್ಲ, ನಂಗೆ ಬರಲ್ಲ ಬಿಡಿ, ನಂಗೆ ಗೊತ್ತೂ ಇಲ್ಲ. ಅದು ಬಿಟ್ರೆ ಕೂತಿದೆ ಈಗ. ಇಲ್ಲ, ತುಂಬಾ ತಪ್ಪು ಹಾಡ್ತೀನಿ ನಾನು, ಕಾನ್ಫಿಡೆಂಟ್ಲಿ ತಪ್ಪು ಹಾಡ್ತೀನಿ, ರಾಯಲ್ ಆಗಿ. ಹೌದು. ನಿಮ್ಗೆ ಯಾವ್ದು ತುಂಬಾ ಫೇವ್ರೇಟ್ ಹಾಡು? ಬಳೆಗಾರ ಚೆನ್ನೈ ಗೊತ್ತಾ? ಓಕೆ, ಮಧುರ ಪಿಸು ಮಾತಿಗೆ. ಹಾ, ಹಾಡಿ. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ, ನಿನ್ನದೇ ಹೆಸರಿದೆ ಕನಸಿನ ಊರಿಗೆ, ಕುಣಿಯುತ್ತಾ ಬಂದೆನು ಭಿನ್ನವಾದ ನಿನ್ನ ಧಾಟಿಗೆ, ಓ ಸೋತೆ ನಾನು ನಿನ್ನ ಪ್ರೀತಿಗೆ. ವಾ ವಾ ವಾ, ಜೋರಾಗಿರೋ ಅವಾಗ ಇಲ್ಲ, ಚೆನ್ನಾಗಿದೆ. ನಮ್ಮ ತಾತ ಮ್ಯೂಸಿಕ್ ಟೀಚರ್ ಇದ್ರು. ಹೌದಾ? ಹಿಂದೂಸ್ತಾನಿ ಸಂಗೀತ. ಅವಾಗ ಸೀರಿಯಸ್ಲಿ ಕಲಿತಿರ್ಲಿಲ್ಲ ನಾನು. ಹಾ, ನಿಮ್ಗೆ ಆ ಬೇಸ್ ಇತ್ತು ಅನ್ಸುತ್ತಲ್ವಾ? ನಿಮ್ಮ ತಾತ ಕೂಡ ಅವರು ನಾಟಕಗಾರರ? ಹಾ ಹೌದು, ಅಲ್ಲಿ ಡ್ರಾಮಾ. ಈ ಸ್ವಲ್ಪ ಸ್ಟೋರಿ. ತಾತ, ಅಪ್ಪ ಅಮ್ಮ ಟೀಚರ್ಸು. ಸೊ ಡ್ಯಾಡಿ ಸೈಡ್ ಇದೆಲ್ಲ ಅವರು ಮೈ ಅಂತ ತಾತ. ಡ್ಯಾಡಿ ಅಪ್ಪನ ತಂದೆ, ಹಿ ವಾಸ್ ಅ ಮ್ಯೂಸಿಕ್ ಟೀಚರ್, ಹಿಂದೂಸ್ತಾನಿ ಕಲಿಸ್ತಾ ಇದ್ರು. ನಾನು ಚಿಕ್ಕವನಿದ್ದಾಗ ಕ್ರಿಕೆಟ್ ಅಲ್ಲಿ ಇದ್ದೆ. ಐ ವಾಸ್ ಅ ಕ್ರಿಕೆಟರ್. ಸೊ ಕ್ರಿಕೆಟ್ ಜಾಸ್ತಿ ಆಡ್ತಾ ಇದ್ದೆ. ಅಂಡ್ ಅವರು ಹಾಡು ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ ಅಂದಾಗ ಎಲ್ಲ ಹಿಂಗೆ ಹಾರ್ಮೋನಿಯಂ ಮುಂದೆ ಕೂತ್ಕೊಂಡು ಎಲ್ಲಿ ಹೋಲ್ಸಲ್ಲಿ ಹಿಂಗೆ ಬೆಳ್ಳಾಕೋದು, ಅವರಿಗೆಲ್ಲ ಕಾಟ ಕೊಡ್ತಾ ಇದ್ದೆ. ಸೊ ಅವ್ರ ಅದನ್ನೇ ಅಂತಿದ್ರು, ಏನ್ ಸೀರಿಯಸ್ಲಿ ಕಲಿಯಲ್ಲ,
ನಾನು ಕಲಿಸ್ತಾ ಇದ್ರೆ ಅಕ್ಕ ಕಲಿತಾಳೆ, ಅಕ್ಕ ಕೂತು ಕಲಿತಾಳೆ ಅಕ್ಕ ಹಾಡ್ತಿದ್ರಾ? ಅವಾಗ ಹಂಗೆ ಸುಮ್ಮನೆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಎಲ್ಲ ಮಾಡ್ತಿದ್ವಿ. ಯಾ, ಸೊ ಅವಾಗ ಏನದು ಚೂರು ಏನು ಸರಿಗಮ ಸ್ವಲ್ಪ ಏನು ಪ್ರಾಕ್ಟೀಸ್ ಇತ್ತು ಅದಷ್ಟೇ. ಬಟ್ ಫ್ಯಾಮಿಲಿಲಿ ಇದ್ದಾರೆ ಸಂಗೀತದ್ದು ನಾಲೆಜ್ ಇರೋರು ಇದಾರಾ? ತುಂಬಾ ಇದ್ದಾರೆ. ಹಂಗಂದ್ರೆ ನಿಮ್ಗೆ ಆ ಬೇಸ್ ಇದೆ ಅಂದ್ರೆ ನಿಮ್ಮ ಟೀಮ್, ನಿಮ್ಮ ತಾತನೇ ಈ ನಟನಾ ರಂಗದಲ್ಲಿ ಇದ್ದಿದ್ರಿಂದ ಮೇ ಬಿ ನೀವೇನು ನಟನೆ ಕಲ್ತಿಲ್ಲ ಅಂದ್ರೂ ಈ ಫೀಲ್ಡಿಗೆ ಬರ್ತಿದ್ರಿ. ಮೇ ಬಿ ನಿಮ್ಮ ಈ ಸೆಳೆತ ಜಾಸ್ತಿ ಆಗಿರೋದು ಅದಕ್ಕೆ ಆಗಿರ್ಬೋದು, ಇನ್ಫ್ಲೂಯೆನ್ಸ್ ಅನ್ನೋಯಿಂಗ್ಲಿ. ಬಟ್ ನೀವು ನೋಡಿದ್ರೆ ಯಾವ್ದಾದ್ರು ತಾತನ ಆಕ್ಟ್? ನೆನಪಿಲ್ಲ, ಬಟ್ ಬರೀ ಹೇಳ್ತಿದ್ರು ನಂಗೆ. ಏನ್ ಹೇಳ್ತಿದ್ರು? ಹಿಂಗೆ ಇವರು ಗ್ಯಾರಂಟಿ ಅನ್ನೋ ಒಂದು ಏನೋ ನಾಟಕ ಮಾಡ್ತಿದ್ರಂತೆ. ಇಟ್ ವಾಸ್ ವೆರಿ ಫನಿ ಕಾಮಿಡಿ. ನಮ್ಮ ಅಪ್ಪ ದೊಡ್ಡಪ್ಪ ಇವರೆಲ್ಲ ಹೇಳೋರು ಗ್ಯಾರಂಟಿ ಅನ್ನೋ ನಾಟಕ ಇವ್ರು ತುಂಬಾ ಮಾಡ್ತಿದ್ರು. ಉತ್ತರ ಕರ್ನಾಟಕದಲ್ಲಿ ಫುಲ್ ಫೇಮಸ್ ಆ ನಾಟಕ. ಅವರಲ್ಲಿ ಹಿ ವಾಸ್ ನೋನ್ ಫಾರ್ ದ್ಯಾಟ್ ಅಂತ. ನೈಸ್. ಈಗ ನೀವು ಫ್ರೆಂಡ್ಸ್ ಜೊತೆ ಜಾಸ್ತಿ ಹೇಳುವಂತ ಸುಳ್ಳು ಯಾವುದು? ಫ್ರೆಂಡ್ಸ್ ಜೊತೆನಾ ಅಂದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಏನಾದ್ರು ಸುಳ್ಳು ಜಾಸ್ತಿ? ಫ್ರೆಂಡ್ಸಿಗೆ ಸುಳ್ಳು ಹೇಳೋದಾ? ಲೈಕ್ ಎಲ್ಲರೂ ಹೋಗಿಲ್ಲ ಅಂದ್ರೆ ಅಥವಾ ಹಂಗ ವಾಟ್ ಎವರ್, ನಂಗೇನ್ ಗೊತ್ತು ನೀವೇನ್ ಹೇಳ್ತೀರಾ ಅಂತ. ಕಾಲೇಜ್ ಟೈಮಲ್ಲಿ ಏನು ಅದೇ ಒಂದು ಜಾಸ್ತಿ ಸುಳ್ಳು ಹೇಳ್ತೀರಾ? ನಾನು ಎದ್ದಿಲ್ಲ, ನಾನು ಬಂದಿಲ್ಲ, ನಾನು ಬರಕ್ಕಾಗಲ್ಲ, ಈ ತರ ಜಾಸ್ತಿ ಬರಕ್ಕಾಗದೇ ಇದ್ದಾಗ ಹೇಳ್ತಿದ್ದೆ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ. ಇವಾಗ ಟೈಮಲ್ಲಿ ಅದು ತುಂಬಾ ಮಾಡಿದ್ದೀನಿ. ಗೆಸ್ಟ್ ಬಂದಿದ್ದಾರೆ ಅಂತ. ಗೆಸ್ಟ್ ಬಂದ್ರೆ ಯಾವ್ದಾದ್ರು ಹುಡುಗರು ಮನೇಲಿ ಇರೋದುಂಟಾ? ಅದು ನಂಬ್ತಿದ್ರ ಅವರು? ಇಲ್ಲ, ಬೆಲ್ಗಾಮಲ್ಲಿ ಇಲ್ಲ. ಹೌದಾ? ಓ, ಒಳ್ಳೆ ಹುಡುಗರಿದ್ರು. ಒಳ್ಳೆ ಅಂದ್ರೆ ಆಚೆನೆ ಸುತ್ತಾಡ್ತಿದ್ವಿ ಎಲ್ಲಾರು. ಅದೇ ನಾನು ಹೇಳಿದ್ದು, ಗೆಸ್ಟ್ ಬಂದ್ರೆ ಮನೇಲಿ ಇರೋರು ಯಾರು ಇರಲ್ಲ, ಗೆಸ್ಟ್ ಇದ್ರೇನೆ ಓಡೋಗ್ತಾರೆ ತುಂಬಾ ಜನ, ತುಂಬಾ ಹುಡುಗರು. ಅದು ಕೂಡ ಹೌದು. ಅದನ್ನೇ ನಾನು ಹೇಳಿದ್ದು. ಬೇರೆ ತರ ಆಯ್ತು, ಬೇರೆ ತರ ಆಯ್ತು. ಎಸ್, ತುಂಬಾ ವಿಚಾರಗಳನ್ನ ಮಾತಾಡಿದ್ವಿ. ತುಂಬಾ ಯಾವ ವಿಚಾರಗಳು ಮಾತಾಡಿದ್ವಿ ಅಂತಾನು ಗೊತ್ತಾಗ್ಲಿಲ್ಲ, ಅಷ್ಟು ಫ್ಲೋ ಚೆನ್ನಾಗಿ ಹೋಯ್ತು. ಬಟ್ ಏನಾದ್ರು ಮಿಸ್ ಮಾಡ್ಕೊಂಡಿದೀರಾ? ಜನರಿಗೆ ಹೇಳ್ಬೇಕು ಈ ಕತೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ರೆ? ಕತೆಗಳ ನಿಮ್ ಲೈಫಲ್ಲಿ ಆಗಿರೋದು? ಕಾಮಿಡಿಗಳು ತುಂಬಾ ಆಗಿದೆ, ಟ್ರಾಜಿಕ್ ತುಂಬಾ ಆಗಿದೆ. ಟ್ರಾಜಿಕ್ ಅಂದ್ರೆ ಆ ಟ್ರಾಜಿಕ್ ಅಲ್ಲ, ಬಟ್ ಹಂಗೆ ಅದೇ ಲವ್ ಫೇಲ್ಯೂರ್ ಹತ್ತಿದ್ದು ತಾಗಕ್ಕೂ ಬಿಡಲ್ಲ. ಹೇಳಿ, ಎಷ್ಟು ಗರ್ಲ್ ಫ್ರೆಂಡ್ ಇದ್ದಾರೆ ನಿಮಗೆ? ಪಾಪ ಯೋಚನೆ. ಎಲ್ಲೆಲ್ಲಿ ಅಂತ ನೆನ್ಪು ಮಾಡ್ಕೊಳ್ತಾ ಇದ್ವಿ. ಓಕೆ, ಹೌದೌದು, ಒಳ್ಳೆ ಕತೆ. ಒಳ್ಳೆ ಕತೆ. ಬಟ್ ಅದು ಅಂದ್ರೆ ತುಂಬಾ ಜನ ಕ್ಯೂರಿಯಾಸಿಟಿ ಇರುತ್ತೆ, ಈ ಸೀರಿಯಲ್ ಆಕ್ಟರ್ಗಳ ಲವ್ ಸ್ಟೋರಿ ಹೆಂಗಿರುತ್ತಪ್ಪ, ಸ್ವಲ್ಪ ಯುನೀಕ್ ಇರುತ್ತಾ, ಟೈಮ್ ಕೊಡಕ್ಕಾಗತ್ತಾ, ಅಥವಾ ಸೀರಿಯಲ್ ಆಕ್ಟರ್ ಜೊತೆ ಆಕ್ಟರ್ಸ್ ಗಳನ್ನೇ ಲವ್ ಮಾಡ್ತಾರಾ, ಅಥವಾ ಅದನ್ನ ಹೊರತಾಗಿ ಬೇರೆ ಯಾರಾದ್ರೂ ಇವರನ್ನ ಲವ್ ಮಾಡ್ತಾರಾ, ಹೇಗೆ ಇರುತ್ತೆ ಹೇಳಿ? ಈಗ ನಿಮ್ ಲವ್ ಸ್ಟೋರಿ ಹೇಳಿ. ಆಚೆ ಏನೇನು ನಡೀತಾ ಇದೆಯೋ ಅದೆಲ್ಲ ಎಲ್ಲ ಕಡೆ ನಡೀತಾ ಇದೆ. ಸೊ ಅದು ಜನರಿಗೆ ಒಂದು ಥಾಟ್ ಇರುತ್ತೆ, ಇಂಡಸ್ಟ್ರಿಲಿ ಹಿಂಗೆ 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 ಅಂತ, ಇವ್ರಿಗೆ ಮಾತ್ರ ಹಿಂಗೆ ಹಿಂಗೆ ಅಂತ. ಅಟೆನ್ಷನ್ ಸಿಗತ್ತೆ, ಹೌದು, ರ್ಯಾಂಡಮ್ ಆಗಿ ತುಂಬ ಅಟೆನ್ಷನ್ ಸಿಗತ್ತೆ, ಹೌದು. ಬಟ್ ಹಾಗಂತ ಹಂಗೆಲ್ಲ ಆಗಲ್ಲ, ಅದು ಹಂಗೆಲ್ಲ ಆಗೋದಿಲ್ಲ. ವೆರಿ ನೈಸ್. ನೋಡಿ, ಇವಾಗ ಹೊಸ ವಿಚಾರಗಳನ್ನ ಸೂರಜ್ ಅವರು ಹೇಳಿದ್ರು, ಹಂಗೆಲ್ಲ ಆಗೋದಿಲ್ಲ. ಹಾಗಾದ್ರೆ ಕ್ರಶ್ ಸ್ಟೋರಿ ಯಾವ್ದು ಇಲ್ವಾ? ಕ್ರಶಸ್ ಆಗ್ತಾ ಇರುತ್ತೆ, ಅದಾಗ್ತಾ ಇರುತ್ತೆ, ಹಂಗೆ ಬಿಟ್ಬಿಡುದು. ಸೀರಿಯಸ್ ಆಗಿ ಹತ್ತಿರೋದು, ಗಣೇಶ್ ತರ ಹೋಗಿ ಬಿದ್ದಿರೋದು, ಅದೆಲ್ಲ ಸೀನ್ ಇಲ್ಲ. ದುಡ್ಡು ಮಾಡಿ ಅವಾಗ ಇದೆಲ್ಲ ಕರೆಕ್ಟ್ ಆಗುತ್ತೆ ಅಂತ, ದುಡ್ಡು ಮಾಡಿ ಅಂತ ಅಲ್ವಾ? ದುಡ್ಡು ಮಾಡಿ, ಯಾರು ಏನೇ ಲೈಕ್ ರ್ಯಾಂಡಮ್ ಆಗಿ ಒಂದು ಆಡಿಯನ್ಸ್ಗೂ ಹೇಳ್ತೀನಿ, ದುಡ್ಡು ಮಾಡಿ ಚೆನ್ನಾಗಿ ಗಳಿಸಿ ಹುಡುಗರಿಗೆ ಹೇಳ್ತಾ ಇದ್ದೀನಿ. ಹೇಳ್ತಾ ಇದಾರೆ ಅವರು, ಮಾಡ್ಬೇಕಷ್ಟೇ, ಅರ್ನ್ ಮಾಡಿ. ಎಸ್, ಅರ್ನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ತುಂಬಾ ವಿಚಾರಗಳನ್ನ ನಾವು ಮಾತಾಡಿದ್ವಿ. ಬಟ್ ನಿಮ್ಗೆ ಕೆಲವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇರುತ್ತೆ, ಕೆಲವರು ನಿಮ್ಗೆ ಸಪೋರ್ಟಿವ್ ಆಗಿದ್ರು ಕೆಲವು ಮೂಮೆಂಟ್ ಅಲ್ಲಿ ಅಂತ ಇರುತ್ತೆ. ಬಟ್ ಜನರಿಗೆ ಒಂದು ಕನೆಕ್ಟ್ ಆಗ್ಬೇಕು ಅಂತ ಇರುತ್ತೆ, ಆ ಥರ ಇದ್ರೆ ಹೇಳ್ಬಹುದು. ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರಾಯರಿಗೆ, ರಾಘವೇಂದ್ರ ಸ್ವಾಮಿ ಬಿಲೀವ್ ಮಾಡ್ತೀರಾ ತುಂಬಾ? ಮನೇಲಿ ಎವ್ರಿ ಡೇ ಪೂಜೆ ಇರುತ್ತೆ. ಆ್ಯಂಡ್ ಸೀರಿಯಸ್ಲಿ ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮೇ ಬಿ ನಮ್ಮ ಥರ ಬಿಡ್ತಾರೋ ಜನರದ್ದು, ದಟ್ಸ್ ಡಿಫ್ರೆಂಟ್ ಥಿಂಗ್. ಬಟ್ ಪರ್ಸ್ನಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಇದು ರೀತಿಯಲ್ಲಿ ಆ್ಯಂಡ್ ಮನೆಯವ್ರಿಗೂ ದ ವೇ ಲೈಕ್ ಇಟ್, ಅದೊಂದು ಫೀಲಿಂಗ್ ಇರುತ್ತಲ್ಲ, ಲೈಕ್ ಯು ಸ್ಟಾರ್ಟ್ ಫೀಲಿಂಗ್ ಗುಡ್. ಆ್ಯಂಡ್ ಆ ಫೀಲಿಂಗ್ ಇದ್ದಾಗ ಎಲ್ಲಾನು ಸುತ್ತಮುತ್ತ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹೌದು, ಎನರ್ಜಿ ಅದು. ಎಕ್ಸಾಕ್ಟ್ಲಿ. ಸೊ ರಾಯರ ಪೂಜೆ ಈಗಲೂ ನಮ್ಮ ಮನೆಯಲ್ಲಿ ತುಪ್ಪ ದೀಪ ಉರಿತಾ ಇರುತ್ತೆ. ಓ ಹೌದಾ? ಓಕೆ. ಸೊ ಮಂತ್ರಾಲಯದಲ್ಲಿ ಅಂದರೆ ಮಂತ್ರಾಲಯಕ್ಕೂ ಹೋಗ್ತೀವಿ ವೆರಿ ಫ್ರೀಕ್ವೆಂಟ್ಲಿ. ನಮ್ಮ ದೊಡ್ಡಪ್ಪ, ನಮ್ಮ ಕಸಿನ್, ಅಣ್ಣ, ಅಕ್ಕ ಎಲ್ಲ ತುಂಬ ಮಾಡ್ತಾರೆ ರಾಯರದು. ಸೊ ಅದೊಂದು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತೀವಿ. ಮತ್ತೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಹೇಗೆ ಸಪೋರ್ಟ್ ಇದ್ದಾರೆ ನಿಮಗೆ? ವೆರಿ ಸಪೋರ್ಟಿವ್. ಅಂದರೆ ಅದೇ ಇನಿಷಿಯಲ್ ಸ್ಟೇಜಿಂದನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಅಮ್ಮ ಬೇಸಿಕಲಿ ಶಿ ಈಸ್ ವೆರಿ ಹಿಂಗೆ ಮಾಡು ಮಗ ಮಾಡು
ಹಾಡು ಹಾಡ್ತೀಯ ಹಾಡಾಡು, ಆ್ಯಕ್ಟಿಂಗ್ ಅಂದರೆ ಪ್ರೋತ್ಸಾಹಿಸೋದು ಇರುತ್ತಲ್ಲ, ಅದು ತುಂಬ ಇತ್ತು. ಶೀಸ್ ಅ ಟೀಚರ್, ಸೊ ಅವ್ಳ ಸ್ಕೂಲಲ್ಲೂ ಮಕ್ಕಳಿಗೆ ತುಂಬ ಆ ಪ್ರೋತ್ಸಾಹ ನೀಡ್ತಾರೆ. ಯಾ, ಸೊ ಅಪ್ಪ ಅಮ್ಮ ಇಬ್ಬರು ಕೂಡ ವೆರಿ ಸಪೋರ್ಟಿವ್ ಆಗಿದ್ದರು, ಇನ್ಕ್ಲೂಡಿಂಗ್ ಅಕ್ಕ. ಯಾ, ಫೈನಾನ್ಷಿಯಲಿನೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಬಾಬಾ ಕೂಡ ವೆನ್ ಹಿ ಗಾಟ್ ಟು ನೋ ದಟ್ ದೀಸ್ ಆರ್ ಮೈ career goals and all, even he supported. So ಎಲ್ಲರೂ ಒಟ್ಟಿನಲ್ಲಿ ಆಸ್ ಲಾಂಗ್ ಆಸ್ ಯು ಆರ್ ವರ್ಕಿಂಗ್ ಕಂಟಿನ್ಯೂಸ್ಲಿ, ಎಲ್ಲರೂ ಆಲ್ ಗುಡ್, ಆಲ್ ಹ್ಯಾಪಿ. ಹಾಗಂತ ಡೌನ್ಫಾಲಲ್ಲಿ ಯಾರು ನೋಡ್ದೇನೆ ಆಯೋ ಬಿಡುವಂತ ಇಲ್ಲ. ಯಾರಿಗಾದ್ರೂ ಏನಾದ್ರು ಆದರೆ ಫ್ಯಾಮಿಲಿ ಎಲ್ಲ ನಿಂತ್ಕೊಳ್ಳುತ್ತೆ. ನಿಜ, ಅದೇ ಮೈ ಅಲ್ಟಿಮೇಟ್ ಥಿಂಗ್. ಸೊ ಡೆಫಿನೆಟ್ಲಿ ಥ್ಯಾಂಕ್ ಯು ಅಂತ ಆದರೆ ಐ ವಿಲ್ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ಟು ಮೈ ಫ್ಯಾಮಿಲಿ. ಮತ್ತು ನಿಮ್ಗೆ ತುಂಬ ಫ್ಯಾನ್ಸ್ ಇದ್ದಾರಲ್ಲ, ಆಡಿಯನ್ಸ್ ಇದ್ದಾರಲ್ಲ, ಅವರಿಗೆ? ಆಡಿಯನ್ಸ್ ಅಂತೂ ಅವರಿಂದಾನೇ ಬಂದಿದ್ದು. ಎಲ್ಲೆಲ್ಲಿ ಏನೇನು ಸಿಗ್ತಾ ಇದೆ ಎಲ್ಲ ಅವರಿಂದಾನೇ ಸಿಗ್ತಾ ಇದೆ. ಸೊ ನಿಮಗೂ ಕೂಡ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ಎಲ್ರಿಗೂ ಮಾಡಿ. ಹೊಸಬ್ರು ಯಾರ್ಯಾರು ಬರ್ತಾಯಿದ್ರು ಅವ್ರಿಗೂ ಮಾಡಿ, ಎಲ್ರೂ ಬೆಳೆಸಿ. ಇಂಡಸ್ಟ್ರಿ ತುಂಬ ದೊಡ್ಡದಿದೆ. ಅವರು ಬನ್ನಿ ಬೇಕಿದ್ರೆ. ನೀವು ಬನ್ನಿ, ಇಂಟ್ರೆಸ್ಟ್ ಇದೆ. ಆದರೆ ಫೇಮ್ಗೆ ಆಸೆ, ದುಡ್ಡಿನ ಆಸೆಗೆ ಬರಬೇಡಿ. ಕಲೆಗೆ ಬೆಲೆ ಕೊಟ್ಟು ಬನ್ನಿ, ತುಂಬ ಬೆಳಿತೀರ. ಅದು ಇಂಪಾರ್ಟೆಂಟ್ ಅಲ್ವಾ? ಅವಾಗ ಅದೇ ಬೆಳೆಸ್ಕೊಂಡು ಹೋಗುತ್ತೆ. ಹೌದು. ಎಸ್, ಥ್ಯಾಂಕ್ ಯು ಸೋ ಮಚ್ ಸೂರಜ್. ತುಂಬ ವಿಚಾರಗಳನ್ನು ನೀವು ಮಾತಾಡಿದ್ರೆ, ನಾನು ಕೂಡ ತಿಳ್ಕೊಂಡೆ. ತುಂಬ ಫನ್ ಇತ್ತು. ಮತ್ತು ಬೆಳಗಾವಿ ಕತೆ ಎಲ್ಲ ತುಂಬ ಚೆನ್ನಾಗಿತ್ತು. ಬೆಳಗಾವಿಲಿ ಯಾವ ತಿಂಡಿ ಫೇಮಸ್ ಅಂತಾನೆ ಇವಾಗ ನಂಗೆ ಗೊತ್ತಾಯಿತು. ನೆಕ್ಸ್ಟ್ ಟೈಮ್ ಹೋದಾಗ ನಾವು ತಿನ್ಕೊಂಬರ್ಬೋದು, ಅದು ಚೆನ್ನಾಗಿರುತ್ತೆ. ಬಟ್ ಎಸ್, ನಮ್ಮ ಈ ಮಾತುಕತೆ ನಿಮಗೆ ಇಷ್ಟ ಆದರೆ ನೀವೇನು ಮಾಡಬೇಕು? ಅವರು ಕಮೆಂಟ್ ಹಾಕ್ಲಿ ಅಲ್ಲ? ಕಮೆಂಟ್ ಮಾಡಿ. ನಾನು ಮಾತು ಮುಗಿಸ್ದೇ ಇರೋ ಪದಗಳನ್ನು ಕಮೆಂಟ್ ಮಾಡಿ. ಆ್ಯಕ್ಚುಲಿ ಅದು ಹೌದು. ಬೆಳಗಾವಿ ಮಂದಿ ಎಲ್ಲರೂ ಮಾಡಿ, ಬೆಳಗಾವಿ ಮಂದಿ, ಕರ್ನಾಟಕದ ಮಂದಿ, ಎಲ್ಲ ಕಡೆ ಮಂದಿಗಳೆಲ್ಲ ಮಾಡಿ. ಮಂದಿ ಜನ ಅಲ್ವಾ? ಜನರೇ ಮಾಡಬೇಕಲ್ಲ ಅವರೆಲ್ಲ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನೋಡ್ತಾ ಇರಿ, ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ಡ್. ಬಾಯ್.